ಸ್ಟಡಿ ಮಾಡ್ಕೊಂಡು ಹೋಗೋಣ. ನೋಡ್ರಿ, ಒಂದು ದೇಶ ಆಗಿರ್ಬೋದು ಅಥವಾ ಒಂದು ಪ್ರದೇಶ ಆಗಿರ್ಬೋದು, ಅದು ಕರೆಕ್ಟ್ ಆಗಿರ್ಬೇಕು, ಸುವ್ಯವಸ್ಥಿತದಿಂದ ಇರ್ಬೇಕೇನಂತ ಹೇಳಿದ್ರೆ ಅಲ್ಲಿ ಕಾನೂನುಗಳಿರ್ಬೇಕು. ಸೊ ಕಟ್ಟಡಗಳು, ಕಾನೂನುಗಳಿರ್ಬೇಕು, ರೂಲ್ಸ್, ರೆಗ್ಯುಲೇಷನ್ಸ್ ಇದ್ದಾಗ ಏನಂತ ಹೇಳಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಎಲ್ರಿಗೂ ರಕ್ಷಣೆ ಸಿಗುತ್ತಾ, ಶಾಂತಿಯಿಂದ ಏನಂತ ಹೇಳಿದ್ರೆ ಆಡಳಿತ ನಡೆಸಬಹುದು. ಸೊ ಈ ತರ ಎಲ್ಲ ನಡೆಸ್ಬೇಕಂತ ಹೇಳಿದ್ರೆ ಅದಕ್ಕೆ ಏನಂತ ಹೇಳಿದ್ರೆ ಒಂದು ರೂಲ್ಸ್ ಬುಕ್ ಬೇಕಾಗತ್ತೆ, ರೆಗ್ಯುಲೇಷನ್ಸ್, ರೂಲ್ಸ್ ಇರೋ ಒಂದು ಬುಕ್ ಬೇಕಾಗುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ, ಸಂವಿಧಾನ ಅಂತ ಹೇಳ್ತೀವಿ. ಸಂವಿಧಾನ ಅಂತಂದ ಹೇಳಿದ್ರೆ ಏನಂದ್ರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಅಂತ ಹೇಳ್ತೀವಿ. ಒಂದು ರಾಷ್ಟ್ರ ಅಸ್ತಿತ್ವದಲ್ಲಿ ಇರ್ಬೇಕಂತಂದ ಹೇಳಿದ್ರೆ ಆ ರಾಷ್ಟ್ರದಲ್ಲಿ ಕಾನೂನು, ಸೊ ಅಲ್ಲಿದ್ದ ಆಡಳಿತ ಏನಂತ ಹೇಳಿದ್ರೆ ಸುಗಮವಾಗಿರ್ಬೇಕು, ಸುವ್ಯವಸ್ಥಿತವಾಗಿರ್ಬೇಕು. ಸೊ ಇದನ್ನೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಏನಿರ್ಬೇಕು, ಸೊ ಒಂದು ಸಂವಿಧಾನ ಇರ್ಬೇಕು. ಸೊ ಅದೇನ್ ಮಾಡುತ್ತೆ ಸಂವಿಧಾನ, ಸರ್ಕಾರದ ಅಂಗಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಈಗ ಹೆಂಗಂತ ಹೇಳಿದ್ರೆ ಒಬ್ಬ ಮನುಷ್ಯ ಇದಾನೆ, ಸೊ ಒಂದು ಬಾಡಿ ಆಗಿರ್ಬೋದು, ಕಾಲು, ಕೈ, ಸೊ ಆಮೇಲೆ ಎಲ್ಲಾ ತರದ ಬಾಡಿ ಪಾರ್ಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದು ಯಾವ್ದು, ಮೆದುಳು ಕಂಟ್ರೋಲ್ ಮಾಡುತ್ತೆ. ಸೇಮ್ ಅದೇ ತರ ಸಂವಿಧಾನ ಏನ್ ಮಾಡುತ್ತೆ, ಸರ್ಕಾರದ ಎಲ್ಲಾ ಆಡಳಿತವನ್ನ ಅಥವಾ ಸರ್ಕಾರದ ಎಲ್ಲಾ ಅಂಗಗಳನ್ನ, ಸಾರ್ವಜನಿಕ ಆಡಳಿತವನ್ನ, ಸಾರ್ವಜನಿಕ ಅಂಗಗಳನ್ನ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಕರೆಕ್ಟ್ ಆಗಿ ಸುವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಗೆ ಏನ್ ಕೊಡುತ್ತ, ಕಾನೂನುಗಳನ್ನ ಒದಗಿಸುತ್ತ. ಸೊ ಕಾನೂನುಗಳ ಮೂಲ ಅಂತ ಹೇಳ್ತೀವಿ ಸಂವಿಧಾನವನ್ನ. ಸೊ ಇದೆಲ್ಲ ಕಡೆ ಇರ್ಬೇಕು. ಸೊ ಅದಾದ ನಂತರ ಸರ್ಕಾರವನ್ನ ಏನಂತ ನೋಡಿ ಹೇಳ್ರಿ, ಸರ್ಕಾರ ಏನಂತ ಹೇಳಿದ್ರೆ ನಮ್ದು ಎಲ್ಲಾ ಜನರನ್ನ ನಿಯಂತ್ರಣ ಮಾಡುತ್ತೆ. ಸೊ ಎಲ್ಲಾ ಜನರನ್ನ ಯಾರು ನಿಯಂತ್ರಣ ಮಾಡ್ತಾರ, ಸರ್ಕಾರ ಮಾಡುತ್ತೆ. ಬಟ್ ಈ ಸರ್ಕಾರವನ್ನ ನಿಯಂತ್ರಣ ಮಾಡ್ಬೇಕಂತ ಹೇಳಿದ್ರೆ ಸಂವಿಧಾನ ಬೇಕಾಗತ್ತ. ಸೊ ಈ ತರ ಏನಂತ ಹೇಳಿದ್ರೆ ಸಂವಿಧಾನ ಅಥವಾ ಪ್ರಜಾಪ್ರಭುತ್ವ ಮೊದಲೆಲ್ಲಿ ಜಾರಿಗಿತ್ತಂತ ಹೇಳಿದ್ರೆ ಗ್ರೀಕ್ ದೇಶದಲ್ಲಿ ಏನಂತ ಹೇಳಿದ್ರೆ ಮೊದಲು ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಆಗೋ ಸರ್ಕಾರ ಇತ್ತು ಅಂತ ಹೇಳಿ ಯಾರು ಹೇಳ್ತಾರೆ ಅಂದ್ರೆ ಅರಿಸ್ಟಾಟಲ್ ಹೇಳ್ತಾರೆ ತನ್ನ ಕೃತಿಯಲ್ಲಿ. ಅರಿಸ್ಟಾಟಲ್ ನ ಕೃತಿ ಯಾವುದು, ಪಾಲಿಟಿಕ್ಸ್. ಇದನ್ನು ಕೂಡ ಕ್ವಶನ್ ಕೇಳಿದ, ಪಾಲಿಟಿಕ್ಸ್ ಗ್ರಂಥವನ್ನ ಬರೆದವ್ರು ಯಾರು ಅಂತ ಕೇಳಿದಾರೆ, ಯಾರು, ಅರಿಸ್ಟಾಟಲ್. ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಕೇಳಿದಾರೆ, ಅಲೆಕ್ಸಾಂಡರ್ನ್ ಗುರು ಯಾರು ಅಂತ ಕೇಳಿದಾರೆ. ಅಲೆಕ್ಸಾಂಡರ್ನ್ ಗುರು ಕೂಡ ಯಾರಪ್ಪ ಅಂತ ಹೇಳಿದ್ರೆ ಅರಿಸ್ಟಾಟಲ್. ಸೊ ನೆನ್ಪಿಟ್ಟುಕೊಡ್ರಿ, ಈ ಬುಕ್ ಅಲ್ಲಿ ಅರಿಸ್ಟಾಟಲ್ ಏನೇನು ಹೇಳಿದ ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿದಾನ, ರಾಷ್ಟ್ರೀಯತೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಸಿಮಯ ಮಾಡಿದ ಅಂತ ಹೇಳಿದ್ರೆ ತನ್ನ ಗ್ರಂಥದಲ್ಲಿ ಡಿಸ್ಕಷನ್ ಮಾಡಿದಾನ. ನೋಡ್ರಿ, ಮೆಕ್ವೇರ್ ಅಂತ ಬರ್ತಾನೆ ಇನ್ನೊಬ್ನು, ರಾಜ್ಯವನ್ನ ಆಳುವ ಕಾನೂನವೇ ಏನಂತ ಹೇಳಿದ್ರೆ ಸಂವಿಧಾನ ಅಂತ ಹೇಳಿ. ಸಂವಿಧಾನ ಅಂದ್ರೆ ಒಂದು ರಾಜ್ಯವನ್ನ ಆಳ್ಬೇಕಂತ ಹೇಳಿದ್ರೆ ಅಲ್ಲಿ ಕಾನೂನುಗಳು ಏನ್ ಬರ್ತಾವ ಅದೇ ಏನಂತ ಹೇಳಿದ್ರೆ ಸಂವಿಧಾನ ಅಂತ ಹೇಳ್ತಾನ. ಸಮ್ ಇಂಪಾರ್ಟೆಂಟ್ ಆಗ್ತಾವ. ಸಂವಿಧಾನವನ್ನ ನಾವು ಮತ್ತೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 2 ಟೈಪ್ಸ್ ಮಾಡ್ತೀವಿ. ಸಂವಿಧಾನವನ್ನ ಏನಂತ ಮಾಡ್ತೀವಿ, 2 ಟೈಪ್ಸ್ ಮಾಡ್ತೀವಿ. ಸೊ ಅವು ಯಾವಪ್ಪ ಅಂತ ಹೇಳಿದ್ರೆ ಫಸ್ಟ್ ಒಂದು ಲಿಖಿತ ಸಂವಿಧಾನ, ಇನ್ನೊಂದು ಅಲಿಖಿತ ಸಂವಿಧಾನ ಅಂತ ಹೇಳಿ. ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ ಏನ್ ಡಿಫ್ರೆನ್ಸ್ ಇದು ಬೇಕಾದ, ತುಂಬಾ ಇಂಪಾರ್ಟೆಂಟ್. ಲಿಖಿತ ಸಂವಿಧಾನಕ್ಕೂ ಮತ್ತು ಅಲಿಖಿತ ಸಂವಿಧಾನಕ್ಕೂ ಏನ್ ಡಿಫ್ರೆನ್ಸ್. ಲಿಖಿತ ಸಂವಿಧಾನ ನೋಡ್ರಿ, ಲಿಖಿತ ಸಂವಿಧಾನ ಏನಂತ ಹೇಳಿದ್ರೆ ಜನಪ್ರತಿನಿಧಿಗಳಿಂದ ಆಗಿರ್ಬೇಕು, ಅಂದ್ರೆ ಜನರಿಂದ ಬರವಣಿಗೆ ಆಗಿರ್ಬೇಕಿತ್ತು ನೋಡ್ರಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಜನರು ಇರ್ತಾರ, ಈ ಜನರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಬೇಕು. ಈ ಜನಪ್ರತಿನಿಧಿಗಳು ಏನಂತ ಹೇಳಿದ್ರೆ ಇರುವ ಈ ಹಲವಾರು ಜನಪ್ರತಿನಿಧಿಗಳಿರುವ ಒಂದು ಸಭೆ ಇರಬೇಕು. ಆ ಸಭೆಯನ್ನ ನಾವೇನಂತ ಕರಿತೀವಿ, ಸಂವಿಧಾನ ರಚನಾ ಸಭೆ ಅಂತ ಹೇಳಿ. ಸಂವಿಧಾನ ರಚನಾ ಸಭೆ. ಈ ಸಭೆಯಿಂದ ಏನಂತ ಹೇಳಿದ್ರೆ ಸಂವಿಧಾನ ರೂಪುಗೊಂಡಿದ್ರೆ ಬರವಣಿಗೆ ಮುಖಾಂತರ ಅದನ್ನ ನಾವೇನಂತ ಕರಿತೀವಿ, ಲಿಖಿತ ಸಂವಿಧಾನ ಅಂತ ಕರಿತೀವಿ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ. ಸೊ 1946ರಲ್ಲಿ ಸಂವಿಧಾನ ರಚನಾ ಸಭೆಯನ್ನ ಸ್ಟಾರ್ಟ್ ಮಾಡ್ತಾರ, ರಚನೆ ಮಾಡ್ತಾರ. ಈ ಸಂವಿಧಾನ ರಚನೆ ಮುಖಾಂತರ 2 ವರ್ಷ 11 ತಿಂಗಳು, ಸೊ 17 ದಿನ ತಗೊಂಡು ಏನ್ ಮಾಡ್ತಾರ, ಭಾರತ ಸಂವಿಧಾನ ರಚನೆ ಮಾಡ್ತಾರ. ಬೆಸ್ಟ್ ಎಕ್ಸಾಂಪಲ್ ಲಿಖಿತ ಸಂವಿಧಾನ. ಅಂದ್ರೆ ಸಂವಿಧಾನ ರಚನಾ ಸಭೆಯಿಂದ ರೆಡಿ ಆಗಿರ್ಬೇಕು, ಬರವಣಿಗೆ ಆಗಿರ್ಬೇಕು ಲಿಖಿತ ಸಂವಿಧಾನ. ಈ ಸಂವಿಧಾನ ರಚನಾ ಸಭೆಯಲ್ಲಿ ಯಾರಿರ್ಬೇಕು, ಜನರಿಂದ ಪ್ರತಿನಿಧಿಗಳು, ಅಂದ್ರೆ ಜನಪ್ರತಿಗಳನ್ನ ಒಳಗೊಂಡ ಸಭೆ ಆಗಿರ್ಬೇಕು ಅನ್ನೋದನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗತ್ತೆ. ಈ ಲಿಖಿತ ಸಂವಿಧಾನ ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ಪ್ರೊಸೆಸ್ ಇರುತ್ತೆ ಇದಕ್ಕೆ. ಸೊ ಅಷ್ಟೊಂದೇನು ಈಸಿ ಅಲ್ಲ. ಸೊ ಅಂತಂದ ಹೇಳಿದ್ರೆ ಇದನ್ನ ತಿದ್ದುಪಡಿ ಮಾಡೋದು, ಅಂದ್ರೆ ಅಲ್ಲಿ ಕಾನೂನುಗಳನ್ನ ರೂಪಿಸೋರಾಗಿರ್ಬೋದು ಅಥವಾ ಜಾರಿಗೆ ತರೋದಾಗಿರ್ಬೋದು ಅಥವಾ ಸೊ ರದ್ದು ಮಾಡೋದಾಗಿರ್ಬೋದು, ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ತಿದ್ದುಪಡಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕಂತ ಹೇಳಿದ್ರೆ ವಿಶೇಷ ಏನಂತ ಹೇಳಿದ್ರೆ ಪ್ರಕ್ರಿಯೆ ಅಗತ್ಯ ಇರುತ್ತೆ. ವಿಶೇಷ ಪ್ರಕ್ರಿಯೆ, ಪ್ರೊಸೆಸ್, ಸ್ಪೆಷಲ್ ಪ್ರೊಸೆಸ್ ಇರಬೇಕಾಗತ್ತೆ. ನಮ್ಗೆ ಇದ್ರಲ್ಲಿ ಏನ್ ಹೇಳ್ತೀವಿ, ನಮ್ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 368 ಮುಖಾಂತರ ಬಹುಮತ, ಸಿಂಪಲ್ ಮೆಜಾರಿಟಿ ಅಥವಾ ಸ್ಪೆಷಲ್ ಮೆಜಾರಿಟಿ ಮುಖಾಂತರ. ಸಿಂಪಲ್ ಮೆಜಾರಿಟಿ ಅಂತ ಹೇಳಿದ್ರೆ 1/2 ಅಂತ ಹೇಳ್ತೀವಿ, 50-50. ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದ್ರೆ 2/3 ಅಂತ ಹೇಳ್ತೀವಿ. ಈ ತರ ಏನಂತ ಹೇಳಿದ್ರೆ ಮೆಜಾರಿಟಿ ಮುಖಾಂತರ ಆರ್ಟಿಕಲ್ 360 ಮುಖಾಂತರ ಏನ್ ಮಾಡ್ತಾರೆ, 368 ಮುಖಾಂತರ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾರ. ಇದು ಲಿಖಿತ ಸಂವಿಧಾನ. ಇನ್ನೊಂದು ಅಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನ ಅಂದ್ರೆ ಏನು, ಅಲಿಖಿತ ಸಂವಿಧಾನ ಅಂತ ಹೇಳಿದ್ರೆ ಇದು ಯಾವುದೇ ತರದ ಬರವಣಿಗೆಗಳು ಇರಂಗಿಲ್ಲ, ಲಿಖಿತ ದಾಖಲೆ ಇರಂಗಿಲ್ಲ.
ಅಂದ್ರೆ ಸಾಂಪ್ರದಾಯಿಕ ಪದ್ಧತಿಗಳಿಂದ ಅಥವಾ ನ್ಯಾಯಾಲಯಗಳ ತೀರ್ಮಾನಗಳಿಂದ ಅಥವಾ ಕಾನೂನು ತತ್ವಗಳಿಂದ ಅಂದ್ರೆ ಸಾಮಾನ್ಯ ಕಾನೂನು ತತ್ವಗಳಿಂದ ಏನಂತ ಹೇಳಿದ್ರೆ ಈ ಪ್ರಕ್ರಿಯೆಗಳಿಂದ ಸಂವಿಧಾನ ರಚನೆ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಇಂಗ್ಲೆಂಡ್. ಸೊ ಅದ್ ಹೆಂಗ್ರಿ ಸರ್ ಅಂತಂದ ಹೇಳಿ ಇಲ್ಲೂ ಕೂಡ ಇರ್ತಾವು, ಬಟ್ ಅಷ್ಟೊಂದೇನ್ ಇರಂಗಿಲ್ಲ. ಇಲ್ಲಿ ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಸಂವಿಧಾನಕ್ಕೆ ಒಂದು ಬುಕ್ ಐತೆ, ಸೊ ಒಂದು ಬುಕ್ ಅನ್ನ ಬರೆದಿದಾರೆ, ಬಟ್ ಆದ್ರೆ ಅಲಿಖಿತ ಸಂವಿಧಾನ ಅಂತದ್ ಇರಂಗಿಲ್ಲ. ಆಮೇಲೆ ಇದನ್ನ ತಿದ್ದುಪಡಿ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಸರಳ ಪ್ರಕ್ರಿಯೆ, ತುಂಬಾ ಈಸಿಯಾಗಿ ಏನಂತಂದ ಹೇಳಿದ್ರೆ ತಿದ್ದುಪಡಿ ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟಿ ಆಗತ್ತೆ ಅಷ್ಟೇ. ಸೊ ಇಷ್ಟನ್ನ ನೆನ್ಪಿಟ್ಕೊಡ್ರಿ, ಇದಕ್ಕಿಂತ ಜಾಸ್ತಿ ನೆನ್ಪಿಟ್ಕೊ ಹೋಗ್ಬೇಡ್ರಿ, ಇದ್ರ ಮೇಲೆ ಏನು ಜಾಸ್ತಿ ಕೇಳಂಗಿಲ್ಲ. ನಿಮ್ ಕ್ವಶನ್ ಏನ್ ಕೇಳ್ಬಹುದು, ಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಕೊಡ್ರಿ ಅಂತ ಕೇಳ್ತಾರೆ. ಯಾವ್ದು? ಅಮೆರಿಕ, ಭಾರತ, ಆಸ್ಟ್ರೇಲಿಯಾ, ಕೆನಡಾ ಎಕ್ಸೆಟ್ರಾ ಬರ್ತಾವ ಲಿಖಿತ ಸಂವಿಧಾನ. ಆಮೇಲೆ ತಿದ್ದುಪಡಿ ಹೆಂಗ್ ಮಾಡ್ತಾರ? ಆರ್ಟಿಕಲ್ 368 ಮುಖಾಂತರ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ. ಸೊ ಇದೊಂದು ಕ್ವಶನ್ ಕೇಳಿದ್ರೆ ನೆನ್ಪಿಟ್ಕೊಡ್ರಿ. ಆಮೇಲೆ ಇಲ್ಲೇನ್ ಕೇಳ್ತಾರೆ, ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಯಾವ್ದು ಅಂತ ಕೇಳ್ತಾರೆ, ಇಂಗ್ಲೆಂಡ್ ಅಂತ ಕೊಡ್ರಿ. ಸೊ ಇಷ್ಟನ್ನ ಬಿಟ್ಟು ಮತ್ತೇನು ಕ್ವಶನ್ಸ್ ಈಗ ಕೇಳಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಸೊ ಇವಾಗಿರೋ ರಾಜ್ಯಗಳನ್ನ ಅಥವಾ ರಾಷ್ಟ್ರಗಳನ್ನ ನಾವೇನಂತ ಕರಿತೀವಿ? ಕಲ್ಯಾಣ ರಾಜ್ಯಗಳು ಅಂತ ಕರಿತೀವಿ. ಸೊ ಕಲ್ಯಾಣ ರಾಜ್ಯ ಅಂತಂದ ಹೇಳಿದ್ರೆ ಒಂಥರ ಒಳ್ಳೆಯ ಕಾನೂನು, ಸೊ ಸುವ್ಯವಸ್ಥೆಯನ್ನ ಪಾಲನೆ ಮಾಡ್ಕೊಂಡು ಹೋಗೋದು. ಸೊ ಅಂತ ಕಲ್ಯಾಣ ರಾಜ್ಯಗಳಲ್ಲಿ ದೇಶದ ಬಾಹ್ಯ ಆಕ್ರಮಣಗಳಾಗಿರ್ಬೋದು ಅಥವಾ ಸೊ ಒಳಗಡೆನೆ ಏನಾದ್ರೂ ದಂಗೆಗಳಾಗ್ತಿರ್ಬೋದು, ಎಲ್ಲವನ್ನು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ಬೇಕಲ್ಲ, ಕರೆಕ್ಟ್ ಆಗಿ ಸುವ್ಯವಸ್ಥೆಯಿಂದ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ಅಲ್ಲಿರೋ ಜನರನ್ನ ಏನ್ ಮಾಡ್ಕೋಬೇಕು? ಕರೆಕ್ಟ್ ಆಗಿ ಟ್ರೀಟ್ ಮಾಡ್ಬೇಕು ಅಂತಂದ ಹೇಳಿದ್ರೆ, ಕರೆಕ್ಟ್ ಆಗಿ ಪ್ರಜೆಗಳನ್ನ ಏನಂತಂದ ಹೇಳಿದ್ರೆ ಪ್ರಜೆಗಳ ಕಲ್ಯಾಣಕ್ಕಾಗಿ ಏನಂತಂದ ಹೇಳಿದ್ರೆ ಸೊ ಕಾರ್ಯ ಮಾಡ್ಬೇಕಾಗತ್ತ. ಸೊ ಜನರನ್ನ ನಿಯಂತ್ರಣ ಮಾಡ್ಬೇಕಾಗತ್ತ. ಸೊ ಅವಾಗ ರಚನೆ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಕಾರ್ಯವ್ಯಾಪ್ತಿ ಆಗಿರ್ಬೋದು, ಯಾವ್ದೋ ಒಂದ್ರದ್ದು ಸಂಸ್ಥೆದಾಗಿರ್ಬೋದು. ಅಂದ್ರೆ ಈಗ ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ ಅಂತಂದ ಹೇಳಿದ್ರೆ ಇವಾಗ ಇದು ಮಾಡಿದಾರೆ ನೋಡ್ರಿ, 371J ಅಲ್ಲಿ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮ್ದು ಏನಂತಂದ ಹೇಳಿದ್ರೆ ನಮ್ದು ಸೊ ಉತ್ತರ ಕರ್ನಾಟಕದಲ್ಲಿ ಕೆಲವು ರಾಜ್ಯ ಜಿಲ್ಲೆಗಳು ಹಿಂದುಳಿದಿದ್ದು, ಸೊ ಅದಕ್ಕೋಸ್ಕರ ಇದು ಕೊಡ್ತಾರೆ, ಸ್ಪೆಷಾಲಿಟಿ ಕೊಡ್ತಾರೆ ಅಲ್ಲಿ. ಸೊ 371J ಮುಖಾಂತರ ಸೇಮ್ ಅದೇ ತರ ಏನಂತಂದ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಏನಂತಂದ ಹೇಳಿದ್ರೆ ಪ್ರತಿಯೊಬ್ಬರನ್ನು ಸೊ ಪ್ರತಿಯೊಂದು ಪ್ರದೇಶದಲ್ಲಿ ಜನರ ಕಲ್ಯಾಣಕ್ಕಾಗಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಸ್ವಲ್ಪ ಅಂಗಗಳನ್ನ, ರಾಜ್ಯದ ಅಂಗಗಳನ್ನ ಸೃಷ್ಟಿ ಮಾಡ್ತಾರೆ. ಅವುಗಳ ಮೂಲಭೂತ ಅಂಗಗಳನ್ನ ಸೃಷ್ಟಿ ಮಾಡಿ ಅವುಗಳ ರಚನೆ ಆಗಿರ್ಬೋದು, ಸಂಯೋಜನೆ, ಅಧಿಕಾರ ಹಂಚಿಕೆ ಆಗಿರ್ಬೋದು, ಅವುಗಳ ಹೊಣೆಗಾರಿಕೆ, ಸೊ ಪರಸ್ಪರ ಅವುಗಳ ನಡುವಿನ ಸಂಬಂಧ ಹೆಂಗಿರ್ಬೇಕು, ರಾಜ್ಯ ಮತ್ತು ಪ್ರಜೆಗಳ ನಡುವಿನ ಸಂಬಂಧ ಹೆಂಗಿರ್ಬೇಕು ಅನ್ನೋದನ್ನ ಸೊ ಯಾವ್ದು ಹೇಳ್ತಾ? ನಮ್ದು ಸಂವಿಧಾನ ಹೇಳುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗಬೇಕಾಗತ್ತೆ? ಸಂವಿಧಾನ ಬೇಕಾಗತ್ತೆ. ನೋಡ್ರಿ, ನಮ್ಮ ಜನರ ಕಲ್ಯಾಣಕ್ಕೋಸ್ಕರ ಏನಂತ ಹೇಳಿದ್ರೆ ರಾಜ್ಯವನ್ನ 3 ಅಂಗಗಳಾಗಿ ಮಾಡಿದಾರೆ. ಸೊ ಫಸ್ಟ್ ಒನ್ ಯಾವ್ದು? ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ, ಇನ್ನೊಂದು ಯಾವ್ದಪ್ಪ ಅಂತಂದ ಹೇಳಿದ್ರೆ ನ್ಯಾಯಾಂಗ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಶಾಸಕಾಂಗ ಏನ್ ಮಾಡುತ್ತ? ಕಾನೂನುಗಳನ್ನ ರೂಪಿಸುತ್ತ. ಶಾಸಕಾಂಗ ಏನ್ ಮಾಡುತ್ತ? ಕಾನೂನುಗಳನ್ನ ರೂಪಿಸುತ್ತ. ಸೊ ರೂಲ್ಸ್ ಅನ್ನ ಏನ್ ಮಾಡುತ್ತ? ಕಾನೂನುಗಳನ್ನ ರೂಪಿಸುತ್ತ. ಈ ರೂಪಿಸಿದ ಕಾನೂನುಗಳನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ, ಕಾರ್ಯಗತ ಮಾಡ್ಬೇಕಲ್ಲ. ಸೊ ಆ ಕೆಲಸ ಯಾವ್ದತ್ತಂತ ಹೇಳಿದ್ರೆ ಕಾರ್ಯಾಂಗದ ಕೆಲಸ. ಕಾರ್ಯಾಂಗದ ಕೆಲಸ ಏನಪ್ಪಾ ಅಂತಂದ ಹೇಳಿದ್ರೆ ಶಾಸಕಾಂಗ ರೂಪಿಸಿರುವ ಕಾನೂನುಗಳನ್ನ ಜಾರಿಗೊಳಿಸು. ಶಾಸಕಾಂಗ ರೂಪಿಸಿದ ಕಾನೂನುಗಳನ್ನ ಏನಂತ ಹೇಳಿದ್ರೆ ಜಾರಿಗೊಳಿಸೋದು. ಆಮೇಲೆ ನ್ಯಾಯಾಂಗ ಅಂದ್ರೆ ಏನು? ನ್ಯಾಯಾಂಗ ಅಂತಂದ ಹೇಳಿದ್ರೆ ಸೊ ಏನಾದ್ರೂ ತಪ್ಪಾದ್ರೆ, ಕಾನೂನುಗಳು ಏನಾದ್ರೂ ತಪ್ಪಿದ್ರೆ, ಕಾನೂನುಗಳು ಈಗ ರೂಪಿಸಿರುವ ಕಾನೂನುಗಳಲ್ಲಿ ಏನಾದ್ರು ತಪ್ಪಿದ್ರೆ ಸೊ ಅವುಗಳನ್ನ ಅರ್ಥೈಸ್ಕೊಂಡು ನಿರ್ಣಯ ಮಾಡಿ ಅವುಗಳಿಗೆ ನ್ಯಾಯವನ್ನ ಒದಗಿಸುವ ಕೆಲಸ ಯಾವ್ದಪ್ಪ ಅಂತಂದ ಹೇಳಿದ್ರೆ ನ್ಯಾಯಾಂಗದ ಕೆಲಸ ಆಗಿರುತ್ತೆ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯಲ್, ಈ 3 ಅಂಗಗಳು ಬರ್ತಾವ. ಸೊ ಇವುಗಳ ಅಂಗಗಳ ಅಧಿಕಾರ ಆಗಿರ್ಬೋದು, ರಚನೆ ಬಗ್ಗೆ ಹೇಳೋದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಸಂವಿಧಾನ ಹೇಳುತ್ತೆ. ಆಧುನಿಕ ಸಂವಿಧಾನಾತ್ಮಕ ಕಾನೂನುಗಳು ಪ್ರಜೆಗಳಿಗೆ ಅವರ ಹಕ್ಕುಗಳನ್ನ ಮತ್ತು ಕರ್ತವ್ಯಗಳನ್ನ, ರಾಜ್ಯ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನ ಏನಂತಂದ ಹೇಳಿದ್ರೆ ಎತ್ತಿ ಹಿಡಿತಾವ. ಇವುಗಳನ್ನ ನೆನ್ಪಿಟ್ಕೋಬೇಕಾಗತ್ತ ಕಂಪಲ್ಸರಿ. ಲೆಜಿಸ್ಲೇಟಿವ್, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಸೊ ಇವುಗಳು ನೀವು ಅಂಗಗಳು ಯಾವುವು ಅಂತ ಕೇಳ್ಬೋದು. ಸೊ ಇವಾಗ 4ನೇ ಅಂಗನು ಅಂತ ಹೇಳ್ತೀವಿ. ರಾಜ್ಯದ 4ನೇ ಅಂಗ ಯಾವ್ದಪ್ಪ ಅಂತಂದ ಹೇಳಿದ್ರೆ ಮಾಧ್ಯಮ ಅಂತ ಹೇಳ್ತಾರೆ. ಇವಾಗ ರೀಸೆಂಟ್ಲಿ ಅದನ್ನು ಕೂಡ ಒಂದು ಕ್ವಶನ್ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತ. ನೆಕ್ಸ್ಟ್ ನೋಡ್ರಿ, ಸೊ ಈ ತರ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಏನ್? ಮೊದಲು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದ ಹೇಳಿದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋ ಸರ್ಕಾರವನ್ನ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಂದ್ ಸರ್ಕಾರ ಐತಂತ ಹೇಳಿದ್ರೆ ಯಾವ್ದಗೋಸ್ಕರ ಇರ್ಬೇಕು? ಅದು ಪ್ರಜೆಗಳಿಗೋಸ್ಕರನೇ ಇರ್ಬೇಕು. ಅದನ್ನ ನಾವ್ ಏನಂತ ಕರಿತೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಿ. ಈಗ ನಮ್ ಭಾರತದ ಐತಲ್ಲ ಆ ತರ. ಸೊ ಇದೇ ತರ ನಮ್ ಭಾರತದಲ್ಲಿ ಇವಾಗಿರ್ಲಿಲ್ಲ, ಹಿಂದಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಸಂವಿಧಾನ ಇತ್ತು, ಪ್ರಜಾಪ್ರಭುತ್ವ ಇತ್ತು, ಅಲ್ಲಿ ಕೂಡ ಕಾನೂನುಗಳಿದ್ವು ಅಂತಂದ ಹೇಳಿ ಗೊತ್ತಾಗತ್ತ. ವೇದಗಳ ಕಾಲದಲ್ಲಿ ನೋಡಿರ್ಬೋದು, ವೇದಗಳ ಕಾಲದಲ್ಲೂ ಕೂಡ ಏನಂತ ಹೇಳಿದ್ರೆ ಒಂದು ಪ್ರದೇಶಕ್ಕೆ ಒಬ್ಬ ರಾಜ ಇರ್ತಿದ್ದ. ಸೊ ಆ ರಾಜನ ಏನಂತ ಕರಿತಾ ಇದ್ವಿ? ರಾಜನ್ ಅಂತ ಕರಿತಿದ್ವಿ. ಆ ಕಿಂಗ್ ಅನ್ನ ಏನಂತ ಕರಿತಿದ್ವಿ? ರಾಜನ್ ಅಂತ ಕರಿತಿದ್ವಿ. ಇವನ್ಗೆ ಸಹಾಯ ಮಾಡೋಕೆ ಕೆಲವು ಸಂಘಗಳಿದ್ವು.
ಸಾವಯವ ಸಭಾ ಅಂತ ಇತ್ತು, ಸಮಿತಿ ಅಂತ ಇತ್ತು, ವಿಧಾತ ಅಂತ ಹೇಳಿ. ನೋಡ್ರಿ ಸಭಾ ಇದೇನಂತಂದ ಹೇಳಿದ್ರೆ ಹಿರಿಯರಿಂದ ಕೂಡಿರುವ ಸದನ. ಇದನ್ ಕ್ವಶನ್ ಕೇಳಿದಾರ. ಸಭಾ ಅಂದ್ರೆ ಏನು ಅಂತ ಕೇಳಿದಾರೆ, ಹಿರಿಯರಿಂದ ಕೂಡಿರುವ ಸದನವಾಗಿತ್ತು. ಸಮಿತಿ ಅಂತಂದ ಹೇಳಿದ್ರೆ ಈ ಬುಡಕಟ್ಟು ಪ್ರದೇಶ ಇತ್ತಲ್ಲ, ಒಂದು ಪ್ರದೇಶ ಇತ್ತಲ್ಲ, ಈ ಪ್ರದೇಶದಲ್ಲಿರುವ ಎಲ್ಲಾ ಜನರು ಏನಂತಂದ ಹೇಳಿದ್ರೆ ಸಮಿತಿಯ ಸದಸ್ಯರಾಗಿರ್ತಿದ್ರು. ಸಮಿತಿಯಲ್ಲಿ ಆ ಪ್ರದೇಶದ ಎಲ್ಲಾ ಏನ್ ಜನರು ಇರ್ತಿದ್ರು ಅವ್ರು ಸದಸ್ಯರಾಗಿರ್ತಿದ್ರು. ಆಮೇಲೆ ವಿಧಾತದಲ್ಲಿ ನೋಡ್ರಿ, ಇಲ್ಲಿ ಕೂಡ ಇದರಲ್ಲಿ ಮಹಿಳೆಯರು ಪಾಲ್ಗೊಳ್ತಿದ್ರು. ಮಹಿಳೆಯರು ಕೂಡ ಏನಂತಂದ ಹೇಳಿದ್ರೆ ಇಲ್ಲಿ ಪಾಲ್ಗೊಳ್ತಿದ್ರು. ಸೊ ಇವ್ರೆಲ್ರೂ ಸೇರಿ ಏನಂತಂದ ಹೇಳಿದ್ರೆ ರಾಜನನ್ನ ನೇಮಕ ಮಾಡ್ತಿದ್ರು. ಪ್ರಜೆಗಳಿಂದ ಅಲ್ಲಿ ಏನ್ ಪ್ರಜೆಗಳಿರ್ತಾರ, ಇದ್ರಲ್ಲಿ ಯಾರು ಕರೆಕ್ಟ್ ಆಗಿ ಅರ್ಹತೆಗಳನ್ನ ಹೊಂದಿರ್ತಾನ ಅಂತವನ್ನ ಏನ್ ಮಾಡ್ತಿದ್ರು, ರಾಜನಾಗಿ ಸೆಲೆಕ್ಷನ್ ಮಾಡ್ತಾ ಇದ್ರು. ಸೊ ಇದೇನಂದ್ರು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ. ಅವ್ ನೋಡ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದ್ರೆ ಅದಕ್ಕೆ ಹೇಳ್ತೀವಿ. ಸಭಾ ಮತ್ತು ಸಮಿತಿ ವಿಧಾತಗಳು ಅಲ್ಲೂ ಇದ್ವು ಅಂತಂದ್ರೆ, ಈಗೇನ್ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದ್ವು, ಹಂಗೆ ಅಲ್ಲಿ ಕೂಡ ಅಂಗಗಳಿದ್ವು, ಸಂಘಗಳಿದ್ವಿ ಅಂತ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ, ಇವು ವೇದಗಳ ಕಾಲ ಆದ ನಂತರ 16 ಮಹಾಜನಪದಗಳು ಬರ್ತಾವ. ಆಮೇಲೆ ಮೌರ್ಯರು ಬರ್ತಾರ, ಗುಪ್ತರು ಬರ್ತಾರ. ಅದಾದ ನಂತರ ಶಾತವಾಹನರು, ಗಂಗರು, ಕದಂಬರು ಅಂತಂದ ಹೇಳಿ ತುಂಬಾ ಜನರು, ಪಲ್ಲವರು. ಸೊ ಭಾರತವನ್ನ ಆಡಳಿತ ನಡೆಸ್ತಾರೆ. ಪ್ರತಿಯೊಬ್ಬರು ಆಡಳಿತ ವ್ಯವಸ್ಥೆಯಲ್ಲಿ ಒಂದೊಂದನ್ನ ಬಿಟ್ಟು ಹೋಗಿದ್ದಾರೆ, ಒಂದೊಂದು ಕುರುಹುಗಳನ್ನ ಬಿಟ್ಟು ಹೋಗಿದ್ದಾರೆ. ಸೊ ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಚೋಳರ ಕಾಲ. ಚೋಳರ ಏನಂತ ಹೇಳಿದ್ರೆ ಬಿಟ್ಟು ಹೋಗಿರೋದು ಲೋಕಲ್ ಸೆಲ್ಫ್ ಗವರ್ಮೆಂಟ್. ಲೋಕಲ್ ಸೆಲ್ಫ್ ಗವರ್ಮೆಂಟ್ ಫಸ್ಟಿಂಗ್ ಅಂದ್ರೆ ಏನು? ಲೋಕಲ್ ಸೆಲ್ಫ್ ಗವರ್ಮೆಂಟ್, ಸ್ಥಳೀಯ ಸರ್ಕಾರಗಳಂದ್ರೆ, ಸ್ಥಳೀಯ ಸರ್ಕಾರಗಳಂದ್ರೆ ಇವಾಗ ನಮ್ಮಲ್ಲಿ ಅದಾವಲ್ಲ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ. ಇವುಗಳೇನಂತ ಹೇಳಿದ್ರೆ ಇವುಗಳ ಕಾರ್ಯವನ್ನು ಇವಾಗ ನೋಡ್ಕೊಂಡು ಹೋಗ್ತಾವ. ಸೊ ಅದಕ್ಕೋಸ್ಕರ ಇವುಗಳನ್ನ ಸ್ಥಳೀಯ ಸರ್ಕಾರಗಳು ಅಂತ ಹೇಳ್ತೀವಿ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ತರ ಏನಂತ ಹೇಳಿದ್ರೆ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಚೋಳರ ಕಾಲದಲ್ಲಿ ಇದ್ವು ಅಂತ ಹೇಳಿ. ಇಲ್ಲಿ ಆಡಳಿತವನ್ನ, ಅಲ್ಲಿ ಊರುಗಳು ಏನಿರ್ತು, ಹಳ್ಳಿಗಳಿರ್ತು, ಆ ಹಳ್ಳಿಗಳ ಆಡಳಿತವನ್ನ ಯಾರು ನೋಡ್ಕೊಂತ ಹೋಗ್ತಾ ಇದ್ರು? ಆ ಹಳ್ಳಿ ಜನರ ನೋಡ್ಕೊಂಡು ಹೋಗ್ತಿದ್ರು ಅಂತ ಹೇಳಿ ಒಂದು ಶಾಸನ ಹೇಳುತ್ತಾ. ಅದ ಯಾವ ಶಾಸನ ಅಂದ್ರೆ ಉತ್ತರ ಮೇರೂರು ಶಾಸನ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಉತ್ತರ ಮೇರೂರು ಶಾಸನ. ಈ ಉತ್ತರ ಮೇರೂರು ಶಾಸನವನ್ನ ಹೊರಡಿಸಿದವರು ಯಾರು ಅಂತ ಕೇಳ್ತಾರೆ. 1ನೇ ಪರಾಂತಕ. ನೆನ್ಪಿಟ್ಕೊಡ್ರಿ ಕ್ವಶನ್ಸ್ ಗಳನ್ನ ಇಲ್ಲಿ. ಸೊ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಬಗ್ಗೆ ಯಾವ ರಾಜವಂಶದಲ್ಲಿ ಇತ್ತು ಅಂತ ನಿಮ್ ಕೇಳ್ಬೋದು. ಚೋಳರ ಕಾಲದಲ್ಲಿ ಇತ್ತು. ಆಮೇಲೆ ಯಾವ ಶಾಸನ ಹೇಳುತ್ತಾ ಅದ್ರ ಬಗ್ಗೆ? ಉತ್ತರ ಮೇರು ಶಾಸನ ಹೇಳುತ್ತಾ. ಈ ಉತ್ತರ ಮೇರು ಶಾಸನ ಹೊರಡಿಸಿದವ್ರು ಯಾರಂತ ಕೇಳ್ಬೋದು? 1ನೇ ಪರಾಂತಕ. ಇಷ್ಟನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ ಕ್ವಶನ್ಸ್ ಗಳನ್ನ. ಇಲ್ಲಿ ನೋಡ್ರಿ, ಉತ್ತರ ಮೇರೂರು ಶಾಸನದಲ್ಲಿ ಹೇಳಿರೋ ತರ ಯಾವ ತರ ಆಡಳಿತ ನಡೀತಾ ಇತ್ತು ಅನ್ನೋದು ನೋಡ್ಕೊಂಡು ಹೋಗ್ಬೇಕಾಗತ್ತ. ನೋಡ್ರಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ತರ ಆಡಳಿತವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರು ನೋಡ್ರಿ. ಇಲ್ಲಿ ಯಾವ ತರ ಇತ್ತು ಅಂತ ಹೇಳಿದ್ರೆ, ಒಂದು ಊರು ಇತ್ತು, ಒಂದು ಹಳ್ಳಿ ಇತ್ತು ಅಂತ ಹೇಳಿದ್ರೆ, ಈ ಹಳ್ಳಿ ಜನರಿಲ್ಲ ಅಂತ ಹೇಳಿದ್ರೆ ಸೊ ಒಂದು ಅರಳಿ ಮರದ ಎಲೆ ಮೇಲೆ ಎಂತಂತ ಹೇಳಿದ್ರೆ, ಅರಳಿ ಮರದ ಎಲೆ ಮೇಲೆ ತಮ್ಮ ಹೆಸರುಗಳನ್ನ ಹಾಕ್ಬಿಟ್ಟು ಏನ್ ಮಾಡ್ತಿದ್ರು? ಸೊ ಒಂದ್ ಕುಂಡದಲ್ಲಿ ಹಾಕ್ತಿದ್ರು ದೇವಸ್ಥಾನದಲ್ಲಿ. ಈ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಮಗುವನ್ನ ಕರಿತಾ ಇದ್ರು. ಸೊ ಅವಳು ಚಿಕ್ಕ ಮಗುವನ್ನ ಕರ್ಕೊಂಡು ಆ ಒಂದು ಅರಳಿ ಮರದ ಎಲೆಯನ್ನ ತೆಗಿಯಕ್ ಹೇಳ್ತಾ ಇದ್ರು. ಅಂದ್ರೆ ಒಂದ್ ತರ ಲಾಟ್ರಿ ತರ. ಸೊ ಆ ಕುಂಡದಲ್ಲಿರೋದು ಒಂದು ಅರಳಿ ಮರ ಎಲೆಯನ್ನು ತೆಗೆದ ತಕ್ಷಣ ಆ ಎಲೆಯಲ್ಲಿ ಯಾರ್ದು ಹೆಸರು ಇರುತ್ತಲ್ಲ ಅವ್ರೇನಂತಂದ ಹೇಳಿದ್ರೆ ಜನಪ್ರತಿನಿಧಿಯಾಗಿ ಆಯ್ಕೆ ಆಗ್ತಿದ್ರು. ಅವ್ರೇನಂತಂದ ಹೇಳಿದ್ರೆ ಒಂದು ಕಾರ್ಯವನ್ನ ನೋಡ್ತಾ ಹೋಗ್ತಾ ಇದ್ರು. ಈ ತರ ಏನಂತಂದ ಹೇಳಿದ್ರೆ ಸೊ ಅಲ್ಲಿ ಇಲೆಕ್ಷನ್ ಸಿಸ್ಟಮ್ ಇತ್ತು. ಇಂಡೈರೆಕ್ಟ್ ಅಥವಾ ಡೈರೆಕ್ಟ್ ಅಂತ ಅದನ್ನ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ಈ ತರ ಏನಂತಂದ ಹೇಳಿದ್ರೆ ಸೆಲೆಕ್ಷನ್ ಪದ್ಧತಿ ಇತ್ತು. ಈ ಪದ್ಧತಿ ಚೋಳರ ಕಾಲದಲ್ಲಿ ಇತ್ತು ಅಂತ ಹೇಳಿ ಯಾವ ಶಾಸನ ಹೇಳುತ್ತ? ಉತ್ತರ ಮೇರೂರು ಶಾಸನ ಹೇಳುತ್ತ. ನೋಡ್ರಿ, ಇವ್ರಾದ ನಂತರ ಚೋಳರಾದ ನಂತರ ಕೆಲವು ವರ್ಷಗಳಾದ ನಂತರ ಯಾರು ಬರ್ತಾರ ನಮ್ ಇದಕ್ಕೆ? ದೆಹಲಿ ಸುಲ್ತಾನರು ಬರ್ತಾರ. ನಮ್ಮ ಭಾರತವನ್ನ ದೆಹಲಿ ಸುಲ್ತಾನರು ಆಳ್ತಾರ. ಆಮೇಲೆ ಮೊಘಲರು ಆಳ್ತಾರ. ಸೊ ಇವರು ಕೂಡ ಏನಂತ ಹೇಳಿದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಕುರುಹನ್ನ ಬಿಟ್ಟು ಹೋಗಿದ್ದಾರೆ. ಏನಂತ ಹೇಳಿದ್ರೆ ರಾಜ್ಯವನ್ನ ಇಕ್ತಾ ಮತ್ತು ಸುಭಾಗಳಾಗಿ ವಿಂಗಡಣೆ ಮಾಡ್ತಾರೆ. ಅಂದ್ರೆ ಇವಾಗೊಂದು ರಾಜ್ಯ ಇತ್ತು, ಈ ರಾಜ್ಯದಲ್ಲಿ ರಾಜ್ಯವನ್ನ ಏನ್ ಮಾಡ ಪರಗಣಗಳಾಗಿ ವಿಂಗಡಣೆ ಮಾಡ್ತಿದ್ರು. ಈ ಪರಗಣಗಳನ್ನ ಮತ್ತೆ ಏನಂತ ಹೇಳಿದ್ರೆ ಸಣ್ಣ ಸಣ್ಣ ಪ್ರದೇಶಗಳಾಗಿ ವಿಂಗಡಣೆ ಮಾಡ್ತಿದ್ರು. ಏನಂತ ಹೇಳಿದ್ರೆ ಇಕ್ತಾ ಮತ್ತು ಸುಭಾಗಳಾಗಿ ವಿಂಗಡಣೆ ಮಾಡಿ, ಇಕ್ತಾಗಳಲ್ಲಿ ಇಕ್ತಾದಾರು, ಆಮೇಲೆ ಸುಭಾಗಳಲ್ಲಿ ಸುಬೇದಾರ ಅಂತಂದ ಹೇಳಿ ಪ್ರಾಂತೀಯ ಆಡಳಿತವನ್ನ ನೋಡ್ಕೊಂಡು ಹೋಗಕ ನೇಮಕ ಮಾಡ್ತಾ ಇದ್ರು. ಯಾವಾಗ? ದೆಹಲಿ ಸುಲ್ತಾನರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ. ಇಲ್ಲಿ ನಿಮ್ಗೆ ಕ್ವಶನ್ ಕೇಳ್ತಾರ, ಇಕ್ತಾ ಅಥವಾ ಇಕ್ತಾ ಪದ್ಧತಿಯನ್ನ ಅಥವಾ ಇಕ್ತಾಗಳನ್ನ ರೂಪಿಸಿದವರು ಅಥವಾ ಸ್ಥಾಪನೆ ಮಾಡಿದವರು ಯಾರು ಅಂತ ನಿಮ್ ಕೇಳ್ತಾರ. ಯಾರಪ್ಪ ಅಂತ ಹೇಳಿದ್ರೆ ಇಲ್ತಮಿಶ್. ಕುತುಬುದ್ದೀನ್ ಐಬಕ್ನ ನಂತರ ಇಲ್ತಮಿಶ್ ಬರ್ತಾನೆ. ಇವೇನ್ ಮಾಡ್ತಾನ ಅಂದ್ರೆ ಪರಗಣಗಳನ್ನ ಇಕ್ತಾಗಳನ್ನಾಗಿ ಡಿವೈಡ್ ಮಾಡ್ತಾನ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮತ್ತೇನ್ ಕ್ವಶನ್ ಕೇಳ್ಬೋದು ನಿಮ್ಗೆ ಇಲ್ಲಿ. ಸೊ ದೆಹಲಿ ಸುಲ್ತಾನರ ಕಾಲದಲ್ಲಿ ಯಾವ ತರ ಅಂತಂದ್ರೆ ಸೇಮ್ ಇವರು ಕೂಡ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇಕ್ತಾ ಪದ್ಧತಿ ಅಥವಾ ಸುಭಾಗಳನ್ನ ಏನ್ ಮಾಡ್ತಿದ್ರು? ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ತಾ ಇದ್ರು. ದೆಹಲಿ ಸುಲ್ತಾನರ ಕಾಲದಲ್ಲಿ ಏನಂತ ಹೇಳಿದ್ರೆ ಸೊ ಬ್ರಿಟಿಷರು ಏನ್ ಮಾಡ್ತಾರ? ನಮ್ಮ ಭಾರತ ದೇಶಕ್ಕೆ ಬರ್ತಾರ. ಇದು ನಮಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಭಾರತ ದೇಶಕ್ಕೆ ಮೊದಲು ಯಾರು ಬರ್ತಾರ? ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1498ರಲ್ಲಿ 1498ರಲ್ಲಿ ಏನಂತ ಹೇಳಿದ್ರೆ ಫಸ್ಟ್ ಟೈಮ್
ನಮ್ಮ ದೇಶಕ್ಕೆ ಯಾರು ಬರ್ತಾರ? ಪೋರ್ಚುಗೀಸರು ಬರ್ತಾರ. ಪೋರ್ಚುಗೀಸರ ನಾವಿಕ ಯಾರು? ವಾಸ್ಕೋಡಿಗಾಮ ನಮ್ಮ ಭಾರತ ದೇಶಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದು ವ್ಯಾಪಾರಕ್ಕೋಸ್ಕರ ಕೇರಳದ ಕ್ಯಾಲಿಕಟ್ಗೆ ಬರ್ತಾನ. ಇಲ್ಲಿಂದ ಭಾರತಕ್ಕೆ ಯುರೋಪಿಯನರ ಆಗಮನ ಆಗುತ್ತ. ಸೊ ನೋಡ್ರಿ, ಇದಕ್ಕೇನ್ ಕಾರಣ ಅಂತ ಹೇಳಿ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋದ್ ಬೇಡ. ಅದಾದ ನಂತರ ಬ್ರಿಟಿಷರು ಯಾವಾಗ ಬರ್ತಾರ? ಬ್ರಿಟಿಷರು ಯಾವಾಗ ಬರ್ತಾರಪ್ಪ ಅಂತಂದ ಹೇಳಿದ್ರೆ 1600 ಡಿಸೆಂಬರ್ 31ನೇ ತಾರೀಕ ರಾಣಿ ಎಲಿಜಬೆತ್ಳಿಂದ, 1ನೇ ರಾಣಿ ಎಲಿಜಬೆತ್ಳಿಂದ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ನಾವು ಭಾರತ ದೇಶಕ್ಕೆ ಹೋಗ್ಬೇಕು, ಅಲ್ಲಿ ವ್ಯಾಪಾರ ಮಾಡ್ಬೇಕು, ನಮ್ಗೆ ಪರ್ಮಿಷನ್ ಕೊಡ್ರಿ ಅಂತಂದ ಹೇಳಿ ಏನ್ ಮಾಡ್ತಾರ? ಒಂದು ಪರ್ಮಿಷನ್ ಲೆಟರ್ ಅನ್ನ ತಗೊಂತಾರ, ಪರ್ಮಿಷನ್ ಅನ್ನ ತಗೊಂತಾರ. ಅದನ್ನ ನಾವೇನಂತ ಕರಿತೀವಿ? ರಾಯಲ್ ಚಾರ್ಟ್ ಅಂತ ಕರಿತೀವಿ. ಇವಳ ನೋಡ್ರಿ ರಾಣಿ ಎಲಿಜಬೆತ್, ಇವಳು ಏನ್ ಮಾಡ್ತಾಳ? ಪರ್ಮಿಷನ್ ಅನ್ನ ಕೊಡ್ತಾಳ, ನೀವು ಹೋಗಿ ಏನ್ ಮಾಡ್ರಿ ಭಾರತ ದೇಶದ ಒಳಗಡೆ ವ್ಯಾಪಾರ ಮಾಡ್ರಿ ಅಂತಂದ ಹೇಳಿ. ಸೊ ಇಲ್ಲಿ ನೋಡ್ರಿ ಇವ್ರು ಬರ್ತಾರ. ಇವ್ರಾದ ನಂತರ ನೆಕ್ಸ್ಟ್ ನೋಡ್ರಿ, ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯುದ್ಧಗಳಾಗಕ್ ಸ್ಟಾರ್ಟ್ ಆಗ್ತಾವ. ಸೊ ಇವರು ವ್ಯಾಪಾರ ಮಾಡೋದಲ್ದೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ನಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ಭಾಗಿಯಾಗಕ್ ಸ್ಟಾರ್ಟ್ ಮಾಡ್ತಾರ. ನಮ್ಗೆ ವ್ಯಾಪಾರ ಅಷ್ಟೊಂದು ಏನ್ ಇಂಪಾರ್ಟೆಂಟ್ ಇಲ್ಲ. ಇವಾಗ ನಾವು ಭಾರತ ದೇಶದ ಆಡಳಿತವನ್ನ ನೋಡ್ಕೊಳ್ಳೋಣ ಅಂತಂದ ಹೇಳಿ ಆಡಳಿತ ವ್ಯವಸ್ಥೆ ಒಳಗ ಹಸ್ತಕ್ಷೇಪ ಮಾಡಕ್ ಹೋಗಿ ಸ್ಟಾರ್ಟ್ ಮಾಡ್ತಾರ. ಫಸ್ಟ್ ಯಾರು ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ, ಫ್ರೆಂಚರು ಸ್ಟಾರ್ಟ್ ಮಾಡ್ತಾರ. ಸೊ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಕೆಲವು ಯುದ್ಧಗಳಾಗ್ತಾವ. ಬ್ರಿಟಿಷರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಫ್ರೆಂಚರನ್ನ ಸೋಲಿಸಿ ಏನ್ ಮಾಡ್ತಾರ? ಅವ್ರನ್ನ ಹೊರಗೆ ಹಾಕ್ತಾರ. ಸೊ ಅದಕ್ಕಿಂತ ಮುಂಚೆ ನೋಡ್ರಿ, ವ್ಯಾಪಾರಕ್ಕಂತ ಬಂದಿರ್ತಾರಲ್ಲ, ನಮ್ಮ ಭಾರತ ದೇಶದಲ್ಲಿ ಯಾರ ಹತ್ರ ಪರ್ಮಿಷನ್ ತಗೊಂತಾರ? ನೋಡ್ರಿ, ನಾವು ಮನಿಗ್ ಹೋಗ್ಬೇಕಂತಂದ ಹೇಳಿದ್ರೆ, ಅಥವಾ ಇಲ್ಲಿ ಸಿಂಪಲ್ ಆಗಿ ಒಂದು ಕ್ಲಾಸ್ ನಡೀತಾ ಇರತ್ತ, ಸರ್ ಕ್ಲಾಸ್ ತಗೊಂಡಿರ್ತಾರ. ಸೊ ಅಲ್ಲಿ ಒಳಗ್ ಹೋಗ್ಬೇಕಂದ್ರೆ ನಾವ್ ಏನ್ ಪರ್ಮಿಷನ್ ಕೇಳ್ತೀವಲ್ಲ, ಸರ್ ಒಳಗ್ ಬರ್ನು ಏನ್ರಿ ಅಂತ ಹೇಳಿ, ಸೇಮ್ ಅದೇ ತರ ನಮ್ಮ ಭಾರತ ದೇಶದೊಳಗಡೆ ವ್ಯಾಪಾರ ಮಾಡಕ್ ಬರ್ಬೇಕಂತಂದ ಹೇಳಿದ್ರ, ಸೊ ಬ್ರಿಟಿಷರ್ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಭಾರತದಲ್ಲಿ ವ್ಯಾಪಾರಕ್ಕ ಪರ್ಮಿಷನ್ ಕೇಳಕ್ ಬರ್ತಾರೆ. ಯಾರ ಹತ್ರ? ದೆಹಲಿ ಒಳಗಡೆ ಇರೋ ಮೊಘಲರ ದೊರ ಜಹಾಂಗೀರ್ನ ಹತ್ರ ಬರ್ತಾರ, ಜಹಾಂಗೀರ್ನ ಹತ್ರ. ಸೊ ಅದ್ರಲ್ಲಿ 1615ರಲ್ಲಿ ಬಂದ, 1615ರಲ್ಲಿ ಸರ್ ಥಾಮಸ್ ರೋ ಅಂತ ಬರ್ತಾನ. ಸರ್ ಥಾಮಸ್ ರೋ ಬಂದ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಪರ್ಮಿಷನ್ ಅನ್ನ ತಗೊಂಡು ಸೂರತ್ ನಲ್ಲಿ ಫಸ್ಟ್ ಮಳಿಗೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೂರತ್ ನಲ್ಲಿ ಫಸ್ಟ್ ಮಳಿಗೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಕ್ವಶನ್ ಏನ್ ಕೇಳ್ತಾರ ಅಂತ ಹೇಳಿದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತು? ನಮ್ ಭಾರತ ದೇಶಕ್ಕೆ ಬರ್ಬೇಕಂತ ಹೇಳಿದ್ರೆ ಅವರೊಂದು ಸಂಸ್ಥೆಯನ್ನ, ಸಂಘವನ್ನ ಕಟ್ತಾರ. ಅದನ್ನ ಏನಂತ ಹೇಳಿದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಂಘದವ್ರು ಏನ್ ಮಾಡ್ತಾರ ಅಂದ್ರೆ, ನಮ್ ಭಾರತ ದೇಶಕ್ಕೆ ವ್ಯಾಪಾರ ಮಾಡಕ್ ಬರ್ತಾರ. ಸೊ ಇಲ್ಲಿ ಬಂದಾಗ ಯಾರು ಬರ್ತಾರ ಅಂತ ಕೇಳ್ತಾರ. ಸರ್ ಥಾಮಸ್ ರೋ ಬರ್ತಾನ. ಯಾರ ಹತ್ರ ಬರ್ತಾನ ಅಂತ ನಿಮ್ ಕ್ವಶನ್ ಕೇಳ್ಬೋದು? ಜಹಾಂಗೀರ್ನ ಹತ್ರ. ಜಹಾಂಗೀರ್ನ ಹತ್ರ ಬಂದು ಫಸ್ಟ್ ವ್ಯಾಪಾರ ಮಳಿಗೆಯನ್ನ ಬ್ರಿಟಿಷರು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ಬೋದು ನಿಮ್ಗೆ? ಸೂರತ್ ನಲ್ಲಿ ಸ್ಟಾರ್ಟ್ ಮಾಡ್ತಾರ. ಆಮೇಲೆ 1498ರಲ್ಲಿ ವಾಸ್ಕೋಡಿಗಾಮ ಯಾವಾಗ ಬರ್ತಾ ಅಂತ ಕೇಳ್ಬೋದು ನಿಮ್ನ. ಎಲ್ಲಿ ಬರ್ತಾ ಅಂತ ಕೇಳ್ಬೋದು? ಕ್ಯಾಲಿಕಟ್ ಅಲ್ಲಿ. ಇಷ್ಟು ಕ್ವಶನ್ಸ್ ಗಳನ್ನ ನಿಮ್ಗೆ ಇಲ್ಲಿ ಕೇಳ್ಬಹುದು. ಸೊ ಇವುಗಳನ್ನ ನೀವು ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತ ನೋಡ್ರಿ. ಸೊ ಇದಾದ ನಂತರ ಇವ್ರು ಬಂದ ನಂತರ ಹಂಗೆ ಸುಮ್ನಿರ್ತಾರ? ವ್ಯಾಪಾರವನ್ನ ಮಾಡ್ತಿರ್ತಾರ, ಬಾಳ್ ಲಾಭವನ್ನ ಪಡ್ಕೊಂತಾರ. ಸೊ ಆಮೇಲೆ ರಾಜಕೀಯದತ್ತ ತಮ್ಮ ಪ್ರವೇಶವನ್ನ ಪಡ್ಕೊಂತಾರ, ಹಸ್ತಕ್ಷೇಪ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಸೊ ಇದನ್ನೆಲ್ಲಾ ಮಾಡ್ಕೊಂಡ ನಂತರ ನೆಕ್ಸ್ಟ್ ಏನಾಗತ್ತ? ಬ್ರಿಟಿಷರು ಫ್ರೆಂಚರ ನಡುವೆ ಯುದ್ಧ ಆಗತ್ತ. ಫ್ರೆಂಚರ್ ಏನ್ ಮಾಡ್ತಾರ? ಹೊರಗೆ ಹೋಗ್ತಾರ. ಬಟ್ ಅದ್ರಲ್ಲೂ ಸಮ್ ಯುದ್ಧಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. 1757ರ ಪ್ಲಾಸಿ ಕದನ ತುಂಬಾ ಇಂಪಾರ್ಟೆಂಟ್ ಆಗತ್ತ. 1757ರ ಪ್ಲಾಸಿ ಕದನ. ಈ ಕದನದಲ್ಲಿ ನೋಡ್ರಿ, ಸೊ ಈ ಪ್ರದೇಶದಲ್ಲಿ ಬಂಗಾಳದಲ್ಲಿ ಏನಂತ ಹೇಳಿದ್ರೆ, ಒಬ್ಬ ನವಾಬ ಸಿರಾಜುದ್ದೌಲ ಏನಂತ ಹೇಳ್ತಾನ ಬ್ರಿಟಿಷರ್ಗೆ, ನಾನ್ ನಿಮ್ಗೆ ವ್ಯಾಪಾರ ಮಾಡಕ ದಸ್ತಕಗಳನ್ನ ಕೊಟ್ಟಿರ್ತೇನೆ, ಈ ದಸ್ತಕಗಳ ಮುಖಾಂತರ ನೀವು ವ್ಯಾಪಾರ ಮಾಡ್ರಿ ಅಂತಂದ್ ಹೇಳ್ತಾನೆ. ಬಟ್ ಅದು ಬ್ರಿಟಿಷ್ ಹಂಗ್ ಮಾಡಂಗಿಲ್ಲ. ಈ ದಸ್ತಕಗಳ ದುರುಪಯೋಗ ಮಾಡ್ಕೊಂಡು ಹೆಂಗ್ ಬೇಕಾದಂಗ್ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಮುಖಾಂತರ ಏನಾಗತ್ತ? ಸಿರಾಜುದ್ದೌಲ್ಗೆ ಫುಲ್ ಸಿಟ್ಟು ಬರಕ್ ಸ್ಟಾರ್ಟ್ ಆಗತ್ತ. ಸಿಟ್ಟು ಬಂದ್ ಏನ್ ಮಾಡ್ತಾನ? ಬ್ರಿಟಿಷರ ಮೇಲೆ ಯುದ್ಧ ಮಾಡ್ತಾನ. ಅದೇ ಏನಪ್ಪಾ ಅಂತಂದ ಹೇಳಿದ್ರೆ ಮೊದಲ ಪ್ಲಾಸಿ ಕದನ ಅಂತ ಹೇಳ್ತೀವಿ. ಇದ್ರ ಈ ಕದನದಲ್ಲಿ ಸಿರಾಜುದ್ದೌಲ್ನ ಕೊಲ್ತಾರ. ಸಿರಾಜುದ್ದೌಲ್ನ ಕೊಂಡ ನಂತರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬ್ರಿಟಿಷರು ಮೀರ್ ಜಾಫರ್ಗೆ ನವಾಬ್ ಪದವಿಯನ್ನ ಕೊಡ್ತಾರ. ಆಮೇಲೆ ಮೀರ್ ಜಾಫರ್ ಸೊ ಕರೆಕ್ಟ್ ಆಗಿ ಅವನು ಕೂಡ ಏನಂತಂದ್ರೆ ವರ್ಕ್ ಮಾಡಂಗಿಲ್ಲ. ಆಮೇಲೆ ಮೀರ್ ಕಾಸಿಂ ಕೊಡ್ತಾರೆ. ಮೀರ್ ಜಾಫರ್ನ ಇಳಿಸಿ ಸೊ ಮೀರ್ ಕಾಸಿಂ ಅವ್ನ ಅಳ್ಯಾಕ್ ಕೊಡ್ತಾರ. ನೀವು ಮೀರ್ ಕಾಸಿಂ ಏನಂತಂದ ಹೇಳಿದ್ರೆ ಒಂದ್ ಸ್ವಲ್ಪ ಫುಲ್ ಚುರುಕ್ ಇರ್ತಾನ. ಸೊ ನಾ ಯಾರ ಹತ್ರ ಕೆಲಸ ಮಾಡೋದ್ ಬೇಡ, ಯಾರ ಕೈಯಾಗೂ ಮಾಡೋದ್ ಬೇಡ ಅಂತ ಹೇಳಿ ಸ್ವಲ್ಪ ಮತ್ತೆ ಏನಂತ ಹೇಳಿ ರೂಲ್ಸ್ ಗಳನ್ನ ಸ್ಟ್ರಿಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಈ ತರ ಸ್ಟ್ರಿಕ್ಟ್ ಮಾಡಿದಾಗ ಏನಾಗತ್ತ? ಬ್ರಿಟಿಷರ್ ಮತ್ ಸಿಟ್ಟು ಬರತ್ತ, ನೀ ಬೇಡಪ್ಪ ನಮ್ಗ ಅಂತ ಹೇಳಿ ಮೀರ್ ಜಾಫರ್ನನ್ನ ಇಳಿಸಿ ಮತ್ತೆ ಮೀರ್ ಕಾಸಿಂನನ್ನ ಇಳಿಸಿ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದ ತಕ್ಷಣ ಮೀರ್ ಕಾಸಿಂಗೆ ಫುಲ್ ಸಿಟ್ಟು ಬರಕ್ ಸ್ಟಾರ್ಟ್ ಆಗುತ್ತೆ. ಮೀರ್ ಕಾಸಿಂ ಇದ್ದವ ಏನ್ ಮಾಡ್ತಾ ತನ್ನ ದೋಸ್ತುಗಳ ಜೊತೆ ಕೂಡ್ಕೊಂತ, ಅಂದ್ರೆ ಸುತ್ತಮುತ್ತ ರಾಜರ ಜೊತೆ, ಮೀರ್ ಕಾಸಿಮು, ಆಮೇಲೆ ಸೂಜಾ ಉದ್ದೌಲ್, ಆಮೇಲೆ ಇನ್ನೊಬ್ನು ಎರಡನೇ ಶಾ ಆಲಂ, ಈ 3 ಜನ ಸೇರಿ ಒಂದು ಗುಂಪನ್ನ ಕಟ್ಟಿಕೊಂಡು ಸೊ 1764ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬಕ್ಸಾರ್ ಎಂಬಲ್ಲಿ ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾರೆ. ಅದೇ ಬಕ್ಸಾರ್ ಕದನ. 1764ರಲ್ಲಿ ನಡೆಯುತ್ತ ಬಕ್ಸಾರ್ ಕದನ. ಇದರಲ್ಲಿ ಮೀರ್ ಕಾಸಿಂನನ್ನ ಸೋಲಿಸ್ತಾರ. ಮೀರ್ ಕಾಸಿಂನನ್ನ ಸೋಲಿಸಿ ಎರಡನೇ ಶಾ ಆಲಂನೊಂದಿಗೆ ಏನ್ ಮಾಡ್ತಾರ ಅಂದ್ರೆ ಅಲಹಾಬಾದ್ ಒಪ್ಪಂದವನ್ನ ಮಾಡ್ಕೊಂತಾರೆ. ಅಲಹಾಬಾದ್ ಒಪ್ಪಂದ ಯಾವಾಗ?
1765ರಲ್ಲಿ ಅಲಹಾಬಾದ್ ಒಪ್ಪಂದ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಯಾರ ಜೊತೆ ಮಾಡ್ಕೊಂತಾರ? ಎರಡನೇ ಶಾ ಆಲಂ ಜೊತೆಗೆ ಮಾಡ್ಕೊಂತಾರ. ಅವಾಗ ಎರಡನೇ ಶಾ ಆಲಂ ಸುಮ್ನಿರ್ತಾನ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಿಮ್ಗೆ ಏನ್ ಕ್ವಶನ್ ಕೇಳ್ತಾರ? 1764 ಬಕ್ಸಾರ್ ಕದನ ಕೇಳ್ಬಹುದು, 1757 ಪ್ಲಾಸಿ ಕದನ ಅಂತ ಕೇಳ್ಬಹುದು, ಯಾರು ಭಾಗವಹಿಸಿದಾರ ಅಂತ ಕೇಳ್ಬಹುದು. ಇವುಗಳನ್ನೆಲ್ಲ ನೀವು ನೆನ್ಪಿಡ್ಕೋಬೇಕಾಗತ್ತೆ. ಪ್ಲಾಸಿ ಕದನದಲ್ಲಿ ಯಾರನ್ನ ಸೋಲಿಸ್ತಾರ? ಸಿರಾಜ್ ಉದ್ದೌಲ್ ಸೋಲಿಸ್ತಾರ. ಆಮೇಲೆ 1764 ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಂ, ಶುಜಾ ಉದ್ದೌಲ್ ಮತ್ತು ಎರಡನೇ ಶಾ ಆಲಂನ ಸೋಲಿಸ್ತಾರ. ಆಮೇಲೆ ನೋಡ್ರಿ, ಈ ಕದನಗಳಲ್ಲಿ ನಿಮ್ ಕ್ವಶನ್ ಬ್ರಿಟಿಷ್ ಅಧಿಕಾರಿಗಳು ಯಾರಿದ್ರು? 1764 ಬಕ್ಸಾರ್ ಕದನದಲ್ಲಿ ಯಾರಿದ್ರು? ರಾಬರ್ಟ್ ಕ್ಲೈವ್ ಇರ್ತಾನ. ಅವ್ರನ್ನ ಸೋಲಿಸಿ ಎರಡನೇ ಶಾ ಆಲಂ ಜೊತೆಗೆ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನ? ಅಲಹಾಬಾದ್ ಒಪ್ಪಂದವನ್ನ ಮಾಡ್ಕೊಂತಾನ 1765. ಈ ಎಲ್ಲಾ ಕ್ವಶನ್ಸ್ ಗಳನ್ನ PC, PSI ಎಕ್ಸಾಮ್, ಇವನ್ KS ಎಕ್ಸಾಮ್ಸ್ ಗಳಲ್ಲೂ ಕೂಡ ಕ್ವಶನ್ಸ್ ಗಳನ್ನ ಕೇಳಿದಾರ. ಈ ತರ ಡೈರೆಕ್ಟ್ ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಡ್ರಿ ನೀವು, ಅವಾಗ ನಿಮ್ಗೆ ಗೊತ್ತಾಗತ್ತ. ಸೊ ನೀವು ಸುಮ್ಮನೆ ಹಂಗ ಓದ್ಕೋದ್ ಹೋದ್ರೆ ಏನು ಗೊತ್ತಾಗಂಗಿಲ್ಲ. ಎಲ್ಲಿದು ಓದ್ಕೋಕ್ ಹೋಗ್ಬೇಡ್ರಿ. ಸ್ಟೆಪ್ ಬೈ ಓದ್ತಾ ಹೋಗ್ರಿ. ನಾ ಸ್ಟೆಪ್ ಬೈ ಹೇಳ್ತಾ ಹೋಗ್ತೀನಿ, ಜಸ್ಟ್ ಫಾಲೋ ಮಾಡ್ಕೊಂತ ಹೋಗ್ರಿ. ಸೊ ಜಸ್ಟ್ ಇದೇನ್ ಬಾಳ ತಿರಂಗಿಲ್ಲ, 30 to 40 ಮಿನಿಟ್ಸ್ ವಿಡಿಯೋಸ್ ಇರ್ತಾವ. ಇಷ್ಟು ನಿಮ್ಗೆ ಡೆಡಿಕೇಶನ್ ಇಂದ ಓದಕ್ ಆಗಂಗಿಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ಸ್ ಹೆಂಗ್ ಕ್ಲಿಯರ್ ಮಾಡಕ್ ಹೇಳ್ರಿ. ಸೊ 30 to 40 ಮಿನಿಟ್ಸ್ ಇರ್ತೈತಿ, ಆರಾಮಾಗಿ ನೋಡ್ರಿ, ಪಾಯಿಂಟ್ಸ್ ಗಳು ಮಾಡ್ಕೊಡ್ರಿ. ನೆಕ್ಸ್ಟ್ ಯಾವಾಗ ಮತ್ ಬರ್ತೈತಿ ಡಿಸ್ಕಷನ್ ಮಾಡೋಣ. ನೀವು ಸ್ವಲ್ಪ ಓದ್ಕೊಡ್ರಿ, ನೆಕ್ಸ್ಟ್ ಎಕ್ಸಾಮ್ ದಾಗ ಈಸಿಯಾಗಿ ನೆನಪುಳಿತಾವ. ನೋಡ್ರಿ, ಇಲ್ಲಿ ತಕ ಏನಂತಂದ್ ಹೇಳಿದ್ರೆ ಇವರು ರಾಜಕೀಯಕ್ಕೆ ಬರ್ಬೇಕು ಅಂತ ನೋಡ್ತಿದ್ರು ಬ್ರಿಟಿಷರು. ನಾವು ರಾಜಕೀಯ ಮಾಡ್ಬೇಕು, ನಾವು ಏನಾರ ಮಾಡ್ಬೇಕಂತ ಹೇಳಿ. ಸಿಂಪಲ್ ಏನ್ ನೋಡ್ರಿ, ಇಬ್ಬರ ಮಂದಿ ಜಗಳ ಆಡ್ತಿದ್ರ ಮೂರನೇ ಲಾಭ ಅಲ್ಲ. ನಮ್ ಹಿರಿಯರು ಹೇಳ್ತಾರ, ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತ ಹೇಳಿ. ನಮ್ ನಡುವೆ ಏನಂತ ಹೇಳಿದ್ರೆ ಜಗಳ ಹಚ್ಚಿರ್ತಿದ್ರು, ಸೌರಿ ಎಂಟ್ರಿ ಆಗ್ತಿದ್ರು. ಸೇಮ್ ಇದೇ ತರ ಮಾಡ್ತಾ ಇದ್ರು. ಒಡೆದು ಆಳುವ ನೀತಿ ಅಂತ ಹೇಳಿದ್ವಿ ನಾವು. ಸಿಂಪಲ್ ಆಗಿ ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾರ. 1764 ಬಕ್ಸಾರ್ ಕದನದ ಮುಖಾಂತರ ಏನ್ ಮಾಡ್ತಾರಂದ್ರೆ ನಮ್ಮ ಭಾರತ ದೇಶದ ಆಡಳಿತದಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತ. 1764 ಬಕ್ಸಾರ್ ಕದನ ಮುಗಿದ ನಂತರ 1765 ಅಲಹಾಬಾದ್ ಒಪ್ಪಂದನ ಮುಗಿದ ನಂತರ 1760 ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ದ್ವಿಮುಖ ಸರ್ಕಾರವನ್ನ ಸ್ಟಾರ್ಟ್ ಮಾಡ್ತಾನ ರಾಬರ್ಟ್ ಕ್ಲೈವ್. ಎಲ್ಲಿ? ಬಂಗಾಳದಲ್ಲಿ. ಈ ಪ್ರದೇಶ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ 1765ರಲ್ಲಿ. ಏನಿದು ದ್ವಿಮುಖ ಸರ್ಕಾರ ಪದ್ಧತಿ ಅಂತಂದ ಹೇಳಿದ್ರೆ, ಒಂದು ಭೂ ಕಂದಾಯವನ್ನ ಬೇರೆದವ್ರು ವಸೂಲಿ ಮಾಡ್ಬೇಕು, ಇನ್ನೊಂದು ಆಡಳಿತ ನ್ಯಾಯವನ್ನ ಬೇರೆದವ್ರು ನೋಡ್ಕೊಂಡು ಹೋಗ್ಬೇಕು. ಸಿವಿಲ್ ನ್ಯಾಯ ಅಂತ ಹೇಳ್ತೀವಿ. ಸಿವಿಲ್ ನ್ಯಾಯಾಡಳಿತವನ್ನ ಒಬ್ರು ನೋಡ್ಕೊಂಡು ಹೋಗ್ಬೇಕು, ಭೂ ಕಂದಾಯವನ್ನ ಒಬ್ರು ನೋಡ್ಕೊಂಡು ಹೋಗ್ಬೇಕು. ನೋಡ್ರಿ, ಇಲ್ಲಿ ದುಡ್ಡು ಬರ ಐತಿ, ಭೂ ಕಂದಾಯ ಅಂತಂದ ಹೇಳಿ ಇದನ್ನ ಬ್ರಿಟಿಷ್ ಇಟ್ಕೊಂತಾರ. ಬ್ರಿಟಿಷರ್ ಏನ್ ಮಾಡ್ಬೇಕು? ಭೂ ಕಂದಾಯವನ್ನ ವಸೂಲಿ ಮಾಡ್ಬೇಕು. ಸೊ ಇಲ್ಲಿರೋ ರಾಜ ನವಾಬ್ ಏನ್ ಮಾಡ್ಬೇಕು? ಸಿವಿಲ್ ನ್ಯಾಯಾಡಳಿತವನ್ನ ಮಾತ್ರ ನೋಡ್ಕೊಂಡು ಹೋಗ್ಬೇಕು ಅಂತಂದೇಳಿ ಈ ತರ ದ್ವಿಮುಖ ಸರ್ಕಾರ ಪದ್ಧತಿಯನ್ನ 1765ರಲ್ಲಿ ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್ ಜಾರಿಗೆ ತಗೊಂಡ್ ಬರ್ತಾನ. ಇದನ್ನು ಕೂಡ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳಬೇಕು. ಇಲ್ಲಿಂದ ಸ್ಟಾರ್ಟ್ ಆದ್ ನೋಡಿ. ಕರೆಕ್ಟ್. ಆಕ್ಚುಲ್ ಏನಂತ ಹೇಳಿದ್ರೆ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲಿಂದ ಎಂಟರ್ ಆಗಿ ಸ್ಟಾರ್ಟ್ ಆಗ್ತಾರ. ಈ ತರ ಎಂಟರ್ ಆದವ್ರು ಯಾರು? ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಅಥವಾ ಗವರ್ನರ್, ಇವತ್ತು ಹೆಡ್ ಏನಿರ್ತಾರಲ್ಲ ಗವರ್ನರ್ ಗಳು ಏನ್ ಮಾಡ್ತಾರ ಅಂದ್ರೆ ಸೊ ಎಂಟ್ರಿ ಆಗ್ತಾರ. ಬ್ರಿಟಿಷರಲ್ಲ, ನೆನ್ಪಿಟ್ಕೊಡ್ರಿ, ಬ್ರಿಟಿಷ್ ರಾಣಿ ಎಂಟ್ರಿ ಆಗಂಗಿಲ್ಲ ಇಲ್ಲಿ. ಬ್ರಿಟಿಷ್ ಪ್ರಜೆಗಳಿಂದ ಏನ್ ನಿರ್ಮಿತವಾಗಿರುತ್ತೆ ಈಸ್ಟ್ ಇಂಡಿಯಾ ಕಂಪನಿಯವರ ಆಡಳಿತಕ್ಕೆ ಎಂಟ್ರಿ ಆಗ್ತಾರ. ಸೊ ಈ ತರ ಆಡಳಿತಕ್ಕೆ ಎಂಟ್ರಿ ಆದ ತಕ್ಷಣ ಹೆವಿ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಹೆವಿ ದುಡ್ಡು ಬರಕ್ ಸ್ಟಾರ್ಟ್ ಆದ ನಂತರ ಇವ್ರು ಹೆಂಗ್ ಬೇಕಾದಂಗ್ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಬ್ರಿಟಿಷ್ ಸಂಸತ್ತು ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕಂಟ್ರೋಲ್ ಮಾಡ್ಬೇಕು, ಇಲ್ಲ ಅಂತಂದ ಹೇಳಿದ್ರೆ ನಮ್ ಕೈ ತಪ್ಪಿ ಹೋಗ್ತಾರೋ, ಭಾರತದ ಮೇಲೆ ನಾವು ಕಂಟ್ರೋಲ್ ಇಟ್ಕೋಬೇಕು ಅಂತಂದ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದು ಮಾಡ್ಬೇಕು, ಇವ್ರ ಮೇಲೆ ಕಂಟ್ರೋಲ್ ಇಟ್ಕೋಬೇಕು ಅಂತಂದ ಹೇಳಿ ಕೆಲವು ಆಕ್ಟ್ ಗಳನ್ನ ಜಾರಿಗೆ ತಗೊಂಡ್ ಬರ್ತಾ. ಅವನ್ನ ನಾವ್ ಹೇಳ್ತೀವಿ 1773 ರೆಗ್ಯುಲೇಟಿಂಗ್ ಆಕ್ಟ್. ಅದಾದ ನಂತರ ಯಾವ್ಯಾವ ಬರ್ತಾವ ನೋಡ್ರಿ ಅವುಗಳು. ಒಂದೊಂದು 1813 ಆಕ್ಟ್, 1833, 1853, 1858, 1909 ಈ ತರ ಏನಂತಂದ ಹೇಳಿದ್ರೆ ಆಕ್ಟ್ ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಒಂದೊಂದಾಗಿ ನಾವು ಅದನ್ನ ಸ್ಟಡಿ ಮಾಡ್ಕೊಂತ ಹೋಗ್ಬೇಕಾಗತ್ತ. ನಾವ್ ಇಲ್ಲಿ ಏನ್ ಸ್ಟಡಿ ಮಾಡತ್ತಿದ್ವು ಅಂತಂದ ಹೇಳಿದ್ರೆ ಇವಾಗ ಮೂಲಭೂತ ಹಕ್ಕುಗಳ ಬಗ್ಗೆ, ಸಂವಿಧಾನದ ಬಗ್ಗೆ, ಕಾನೂನುಗಳ ಬಗ್ಗೆ ನಾವು ಒಂದೊಂದಾಗಿ ನಾವು ಸ್ಟಡಿ ಮಾಡ್ತಾ ಹೋಗ್ತಿದ್ವಿ. ಸೊ ಈ ತರ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಇವರು ಆಡಳಿತವನ್ನ, ವ್ಯಾಪಾರ ಮಾಡಕ್ ಬಂದವರು ಆಡಳಿತವನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಭಾರತವನ್ನ ಫುಲ್ ಆಗಿ ಅಕ್ವೈರ್ ಮಾಡ್ಕೊಂತಾರ. ನಮ್ಗೆ 1947ರಲ್ಲಿ ಇವರಿಂದ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಏನಂತಂದ ಹೇಳಿದ್ರೆ ನಾವು ಸಂವಿಧಾನ ರಚನೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ, ನಮ್ಮ ಪ್ರಪಂಚದಲ್ಲಿ ಫಸ್ಟ್ ಟೈಮ್ಗೆ ಮೂಲಭೂತ ಹಕ್ಕುಗಳನ್ನ, ಸ್ವಾತಂತ್ರ್ಯವನ್ನ ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ಜಾನ್ ಎಂಬುದವರೇ. ಇಂಗ್ಲೆಂಡಿನ ಜಾನ್ ಎಂಬುದವರೇ 1215ರಲ್ಲಿ ಏನ್ ಮಾಡ್ತಾ ಅಂತ ಹೇಳಿದ್ರೆ ಧರ್ಮದ ಮೇಲಿರುವ ಕಾನೂನುಗಳನ್ನ ಏನ್ ಮಾಡ್ತಾ ಅಂತ ಹೇಳಿದ್ರೆ ತೆಗೆದಾಕಿ ಅವ್ರಿಗೆ ಫ್ರೀಡಮ್ ಕೊಟ್ಬಿಡ್ತಾನ. ಯಾರಿಗೆ? ಇಂಗ್ಲೆಂಡಿನ ಪ್ರಜೆಗಳಿಗೆ. ಅದನ್ನ ನಾವೇನಂತ ಕರಿತೀವಿ?
1215 ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಸ್ಲೈಡ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿದೆ ನೋಡ್ರಿ 1215 ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೀವಿ. ಇಲ್ಲಿ ಜಾನ್ ಎಂಬ ದೊರೆ ಏನ್ ಮಾಡ್ತಾ ಅಂತ ಹೇಳಿದ್ರೆ 1215 ಲಿಖಿತ ರೂಪದಲ್ಲಿ ಧರ್ಮದ ಮೇಲಿರುವ ಅಧಿಕಾರವನ್ನ ತೆಗೆದು ಹಾಕಿಬಿಟ್ಟು ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನ ಒದಗಿಸಿಕೊಡ್ತಾನ. ಇದು ಫಸ್ಟ್ ಕಾನೂನು ಅಥವಾ ಸಂವಿಧಾನ ಅಂತ ಹೇಳ್ತೀವಿ. 1215 ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೀವಿ. 1215 ಮ್ಯಾಗ್ನಾ ಕಾರ್ಟಾ ಇಂಗ್ಲೆಂಡ್ ನಲ್ಲಿ ಯಾರು ಘೋಷಣೆ ಮಾಡ್ತಾರ? ಜಾನ್ ಎಂಬ ದೊರೆ ಘೋಷಣೆ ಮಾಡ್ತಾನ. ಇದು ನಿಮ್ಗೆ ಕ್ವಶನ್ ಬಂದಿದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ನಾ ಹೇಳ್ದೆ ಆಗ್ಲೇ ಏನಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕಂಟ್ರೋಲ್ ಮಾಡಕ್ ಏನಂತ ಹೇಳಿದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್, ಬ್ರಿಟಿಷ್ ಸಂಸತ್ತು ಕೆಲವು ಆಕ್ಟ್ ಗಳನ್ನ ಆಡಳಿತವನ್ನ ನಿಯಂತ್ರಣ ಮಾಡಕ ಕೆಲವು ಕಾಯ್ದೆಗಳನ್ನ ಜಾರಿಗೆ ತಗೊಂಡು ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತ ಹೇಳಿದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳ್ತೀವಿ. ಫಸ್ಟ್ ಒನ್ 1773 ರೆಗ್ಯುಲೇಟಿಂಗ್ ಆಕ್ಟ್. ಇದು ಯಾಕೆ ಬರುತ್ತೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ನಿಯಂತ್ರಣ ಮಾಡೋಕೆ. ಒಂದೊಂದು ಪಾಯಿಂಟ್ ಗಳು ನಾನು ಹೇಳ್ತಾ ಹೋಗ್ತೀನಿ, ಅವ್ನು ನೀವು ಬರ್ಕೊಂತ ಹೋಗ್ಬೇಕು. ಆಡಳಿತವನ್ನ ನಿಯಂತ್ರಣ ಮಾಡೋಕೆ ಬ್ರಿಟಿಷ್ ಸಂಸತ್ ಏನ್ ಮಾಡುತ್ತಾ ಫಸ್ಟ್ ಟೈಮ್ ಒಂದು ಆಕ್ಟ್ ಅನ್ನ ಜಾರಿಗೆ ತಗೊಂಡ್ ಬರುತ್ತೆ. ಅದು 1773 ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳ್ತೀವಿ. ಈ ಕಾಯ್ದೆಯನ್ನ ಜಾರಿಗೆ ತಂದಾಗ ಅಲ್ಲಿ ಇದು ಬ್ರಿಟನ್ ಪ್ರಧಾನಿ ಯಾರಿರ್ತಾರ ಅಂದ್ರೆ ಲಾರ್ಡ್ ನಾರ್ತನ್ ಅಂತ ಇರ್ತಾನ. ಬ್ರಿಟನ್ ಪ್ರಧಾನಿ ಯಾರಿರ್ತಾರ? ಲಾರ್ಡ್ ನಾರ್ತನ್ ಅಂತಂದ್ ಇರ್ತಾನ. ಇವನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಬ್ರಿಟಿಷ್ ರಾಣಿಯ ಪರ್ಮಿಷನ್ ತಗೊಂಡು ಒಂದು ಕಾಯ್ದೆಯನ್ನ ಬ್ರಿಟಿಷ್ ಸಂಸತ್ ಮುಖಾಂತರ ಜಾರಿಗೆ ತಗೊಂಡ್ ಬರ್ತಾನ. ಇದ್ರ ಕಾಯ್ದೆಯ ಲಕ್ಷಣಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಈ ಲಕ್ಷಣಗಳು ಏನಿರ್ತಾವ ಅಂದ್ರೆ ಅಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನಿರುತ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿ, ಈ ಈಸ್ಟ್ ಇಂಡಿಯಾ ಕಂಪನಿ ಹೆಡ್ ಏನಿರ್ತಾನಲ್ಲ, ಡೈರೆಕ್ಟರ್ ಅಂತ ಹೇಳ್ತೀವಿ, ಹೆಡ್. ಈ ಡೈರೆಕ್ಟರ್ ಅನ್ನ ನೇಮಕ ಮಾಡ್ಕೋಬೇಕಂತ ಹೇಳಿದ್ರೆ, ಡೈರೆಕ್ಟರ್ ಹುದ್ದೆಗಳಿಗೆ ನೇಮಕ ಮಾಡ್ಕೋಬೇಕಂತ ಹೇಳಿದ್ರೆ ಚುನಾವಣೆ ಮುಖಾಂತರ ನೇಮಕ ಮಾಡ್ಕೋಬೇಕು ಅಂತ ಹೇಳಿ. ಅಷ್ಟೊಂದೇನು ಇಂಪಾರ್ಟೆಂಟ್ ಎಲ್ಲ ಕೇಳ್ಕೊಡ್ರಿ. ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ ನ ನೇಮಕ ಮಾಡ್ಕೋಬೇಕಂತ ಹೇಳಿದ್ರೆ ಈ ಕಂಪನಿ ಒಳಗಡೆ ಏನ್ ಶೇರ್ ತಗೊಂಡಿರ್ತಾರಲ್ಲ, ಏನ್ ಶೇರ್ಗಳು ಇರ್ತಾವಲ್ಲ ಆ ಎಲ್ಲಾ ಜನರುಗಳ ಮುಖಾಂತರ ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೋಬೇಕಂತ ಹೇಳುತ್ತ. ಅದಾದ ನಂತರ ನೋಡ್ರಿ, ಬಂಗಾಳದಲ್ಲಿ ಏನ್ ಗವರ್ನರ್ ಜನರಲ್ ಇರ್ತಾನಲ್ಲ, ನಾವಾಗ್ಲೇ ಹೇಳಿದ್ವಿ ಈ ಪ್ರದೇಶದಲ್ಲಿ ಬಂಗಾಳದ ಗವರ್ನರ್ ಇರ್ತಾರಲ್ಲ ಅವನನ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ಕರೀತಾರ. ಬಂಗಾಳದ ಗವರ್ನರ್ ಅನ್ನ ಏನಂತ ಕರೀತಾರ? ಬಂಗಾಳದ ಗವರ್ನರ್ ಜನರಲ್ ಅಂತ ಕರೀತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ, ಬಂಗಾಳದ ಗವರ್ನರ್ ಜನರಲ್. ಆಮೇಲೆ ಇವನ್ ಸಹಾಯಕಕ್ಕಾಗಿ ಏನ್ ಅಂತ ಹೇಳಿದ್ರೆ 4 ಜನರನ್ನ ನೇಮಕ ಮಾಡ್ತಾರ. ಬಂಗಾಳ ಗವರ್ನರ್ ಜನರಲ್ ಇವನ ಆಡಳಿತಕ್ಕ ಸಹಾಯ ಮಾಡೋಕೆ 4 ಜನರ ಒಂದು ಸಭೆಯನ್ನ ಅಥವಾ ಒಂದು ಸಂಘ ಅಂತ ಹೇಳ್ತೀವಿ, ಒಂದು ಸಮಿತಿಯನ್ನ ನೇಮಕ ಮಾಡ್ತಾರ. 4 ಜನರ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರ. 4 ಜನ ಸಹಾಯಕರ ಹುದ್ದೆಗಳನ್ನ ಸೃಷ್ಟಿ ಮಾಡ್ತಾರ. ನೆನ್ಪಿಟ್ಕೊಳ್ರಿ, ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತ ನಿಮ್ ಕ್ವಶನ್ ಕೇಳ್ಬೋದು. ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು? ವಾರನ್ ಹೆಸ್ಟಿಂಗ್. ನೆನ್ಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಾರನ್ ಹೆಸ್ಟಿಂಗ್. ಅದಾದ ನಂತರ ನೋಡ್ರಿ, ಇವನ್ ಸಹಾಯಕ ಅಂತ ಹೇಳಿದ್ರೆ 4 ಜನರ ನೇಮಕ ಮಾಡಿರ್ತಾರ. ಅವ್ರ ಬಗ್ಗೆ ನಿಮ್ಗೆ ಅಷ್ಟೊಂದು ಕ್ವಶನ್ ಕೇಳಂಗಿಲ್ಲ. ಅಂದ್ರೂ ಕೂಡ ನೆನ್ಪಿಟ್ಕೊಳ್ರಿ. ಫಸ್ಟ್ ಯಾರಂತ ಹೇಳಿದ್ರೆ ಕ್ಲವರಿಂಗ್ ಅಂತ ಬರ್ತಾನ, ಆಮೇಲೆ ಫ್ರಾನ್ಸಿಸ್, ಆಮೇಲೆ ಮಾನ್ಸನ್, ಆಮೇಲೆ ಬಾರ್ವೆಲ್ ಅಂತ ಹೇಳಿ ಕೌನ್ಸಿಲ್ ನ 4 ಸದಸ್ಯರು ಇರ್ತಾರೆ. ಇವರು ನಮಗೆ ಇಂಪಾರ್ಟೆಂಟ್. ಬಂಗಾಳದ ಗವರ್ನರ್ ಜನರಲ್ ಯಾರು? ವಾರನ್ ಹೆಸ್ಟಿಂಗ್. ಅದಾದ ನಂತರ ನೋಡ್ರಿ ಮತ್ತೇನ್ ತಗೊಂಡ್ ಬರ್ತಾರ. ನೆಕ್ಸ್ಟ್ ಏನಂತ ಹೇಳಿದ್ರೆ ಟೋಟಲ್ ಭಾರತವನ್ನ ಕಂಟ್ರೋಲ್ ಮಾಡ್ಕೋಬೇಕು, ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿ ಈ ಬಂಗಾಳ ಗವರ್ನರ್ ಜನರಲ್ ಅಂಡರ್ ನಾ ಹೇಳ್ದಂಗೆ ಕೇಳ್ಬೇಕಂತ ಹೇಳಿ 2 ಗವರ್ನರ್ ಗಳನ್ನ ಅಧಿಕಾರಕ್ಕೆ ತಗೊಂತಾರೆ. ಇಲ್ಲಿ ನೋಡ್ರಿ, ಬಾಂಬೆ ಗವರ್ನರ್ ಅನ್ನ ಆಮೇಲೆ ಮದ್ರಾಸ್ ಗವರ್ನರ್ ಏನಂತ ಆದೇಶ ಮಾಡ್ತಾರ ಅಂದ್ರೆ ನೀವಿಬ್ರು ಬಂಗಾಳದ ಗವರ್ನರ್ ಜನರಲ್ ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳಿ ಆದೇಶವನ್ನ ಮಾಡ್ತಾರ. ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ ಗಳನ್ನ ಬಂಗಾಳ ಗವರ್ನರ್ ಜನರಲ್ ಅಂಡರ್ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಹಾಕಿಬಿಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಏನೇ ಕಾರ್ಯವನ್ನ ಮಾಡ್ಬೇಕಂದ್ರೆ, ಏನೇ ಕೆಲಸ ಮಾಡ್ಬೇಕಂದ್ರೂ ಕೂಡ ಬಂಗಾಳ ಗವರ್ನರ್ದ ಅನುಮತಿಯನ್ನ ತಗೊಂಡ್ಬಿಟ್ಟು ನೆಕ್ಸ್ಟ್ ಮಾಡ್ಬೇಕಾಗತ್ತ. ನೆಕ್ಸ್ಟ್ ನೋಡ್ರಿ, ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಕಲ್ಕತ್ತಾ ಒಳಗಡೆ ಏನಂತ ಹೇಳಿದ್ರೆ ಒಂದು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾರ. ನ್ಯಾಯವನ್ನ ಒದಗಿಸ್ಕೊಡ್ಬೇಕಲ್ಲ, ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾರ. ಆಮೇಲೆ ಇಲ್ಲಿ ಏನಿರ್ತಾರ ಅಂತ ಹೇಳಿದ್ರೆ ಒಬ್ಬ ಮುಖ್ಯ ನ್ಯಾಯಾಧೀಶ, ಆಮೇಲೆ 3 ಜನ ಸದಸ್ಯರು ಇರ್ತಾರೆ, ನ್ಯಾಯಾಧೀಶರು ಇರ್ತಾರ. ಅಧೀನ ನ್ಯಾಯಾಧೀಶರು, ಒಬ್ಬ ಮುಖ್ಯ ನ್ಯಾಯಾಧೀಶರು, ಆಮೇಲೆ 3 ಜನ ಅಧೀನ ನ್ಯಾಯಾಧೀಶರು ಇರ್ತಾರ. ಮೊದಲು ಯಾವಾಗ ಸ್ಟಾರ್ಟ್ ಆಗತ್ತೆ ಸುಪ್ರೀಂ ಕೋರ್ಟ್? 1774ರಲ್ಲಿ. 1774ರಲ್ಲಿ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗತ್ತ. ಮೊದಲ ನ್ಯಾಯಾಧೀಶ ಯಾರು ಅಂತ ನಿಮ್ ಕ್ವಶನ್ ಕೇಳ್ಬೋದು. ಎಲಿಜಾ ಇಂಪೆ. ಮೊದಲ ಮುಖ್ಯ ನ್ಯಾಯಾಧೀಶ ಯಾರಪ್ಪ ಅಂತ ಹೇಳಿದ್ರೆ ಎಲಿಜಾ ಇಂಪೆ ಅವರು. ಇವೆಲ್ಲವನ್ನ ಕ್ವಶನ್ಸ್ ಗಳನ್ನ ಕೇಳಿದಾರ. ಎಲ್ಲವನ್ನು ನೀವು ಪ್ರತಿಯೊಂದನ್ನು ಪಾಯಿಂಟ್ ಔಟ್ ಮಾಡ್ಕೋಬೇಕಾಗತ್ತ. ಎಲಿಜಾ ಇಂಪೆ ಯಾರಂತ ಹೇಳಿದ್ರೆ ಕಲ್ಕತ್ತಾ ಸುಪ್ರೀಂ ಕೋರ್ಟ್ ನ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಾರ. ಇದ್ರ 3 ಜನ ಇರ್ತಾರ. ಅದರ 3 ಜನ ಯಾರಪ್ಪ ಅಂತ ಹೇಳಿದ್ರೆ
ಸ್ಟಿಫನ್ ಲೀ ಅಂತ ಬರ್ತಾನ, ಸ್ಟಿಫನ್ ಲೀ ಮೈಸರ್ ಅಂತ ಹೇಳಿ. ಆಮೇಲೆ ಇನ್ನೊಂದು ಜಾನ್ ಹುಡ್ ಅಂತ ಬರ್ತಾನ. ಇನ್ನೊಬ್ರು ಯಾರಂತ ಹೇಳಿದ್ರೆ ರಾಬರ್ಟ್ ಚೇಂಬರ್ಸ್ ಅಂತ ಬರ್ತಾರ. ಸೊ ಇವ್ರೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಮುಖ್ಯ ನ್ಯಾಯಾಧೀಶ ಇಂಪಾರ್ಟೆಂಟ್ ಆಗ್ತಾನ, ಎಲಿಜಾ ಇಂಪೆ. ನೆನ್ಪಿಟ್ಕೊಡ್ರಿ ಇದನ್ನ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಮತ್ತೇನು ಇಷ್ಟ ಇಲ್ಲ, ಇವೇನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ನಮ್ಗೆ ಯಾವ ಇಂಪಾರ್ಟೆಂಟ್? ಬಂಗಾಳದ ಗವರ್ನರ್ ಜನರಲ್ ಅಂತ ಕರೀತಾರ, ಬಂಗಾಳದ ಗವರ್ನರ್ ಜನರಲ್ ಅಂತ ಕರೀತಾರ. ಆಮೇಲೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗತ್ತ. ಆಮೇಲೆ ರಾಬರ್ಟ್ ಕ್ಲೈವ್ ಆಲ್ರೆಡಿ ಏನಂತ ಹೇಳಿದ್ರೆ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತಗೊಂಡ್ ಬರ್ತೇನೆ ಬಂಗಾಳದಲ್ಲಿ, ದ್ವಿಮುಖ ಸರ್ಕಾರ ಪದ್ಧತಿ. ಇದನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ರದ್ದು ಮಾಡ್ತಾರ. ಈ ಆಕ್ಟ್ ಮುಖಾಂತರ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದು ಮಾಡ್ತಾರ. ಆಮೇಲೆ ನೋಡ್ರಿ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಅವ್ರು ಏನಂತ ಹೇಳಿದ್ರೆ ತುಂಬಾ ದುರಾಡಳಿತರು ಮತ್ತು ದುಷ್ಟರಾಗಿರ್ತಾರ. ಹೆವಿ ದುಡ್ಡು ಹೋಗಿರುತ್ತೆ, ದುಡ್ಡಿನ ಮದಾನ ಹಂಗಿರ್ತೈತೆ. ದುಡ್ಡು ಬರಕೈತೆ ಅಂತ ಹೇಳಿದ್ರೆ ಹೆಂಗ್ ಬೇಕಾದಂಗ್ ಬಿಹೇವ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಈಸ್ಟ್ ಇಂಡಿಯಾ ಕಂಪನಿ ನೌಕರರು ಪ್ರತ್ಯಕ್ಷವಾಗ್ಲಿ ಅಥವಾ ಪರೋಕ್ಷವಾಗ್ಲಿ ಭಾರತೀಯರಿಂದ, ಆಮೇಲೆ ಭಾರತೀಯ ರಾಜ್ಯರಿಂದ, ಆಮೇಲೆ ವ್ಯಾಪಾರಿಗಳಿಂದ ಯಾವುದೇ ತರ ಲಂಚ ತಗೊಳಂಗಿಲ್ಲ, ಉಡುಗೊರೆ ತಗೊಳಂಗಿಲ್ಲ, ದಾನವನ್ನ ಸ್ವೀಕಾರ ಮಾಡಂಗಿಲ್ಲ ಅಥವಾ ಬಹುಮಾನ ಏನಾಗ್ಲಿ, ಸೊ ಯಾವುದೇ ತರದ ಲಂಚವನ್ನ ತಗೊಳಂಗಿಲ್ಲ ಅಂತಂದ ಹೇಳಿ ನಿಷೇಧ ಮಾಡುತ್ತ. ಯಾವುದು? ಈ ಆಕ್ಟ್ 1773 ಆಕ್ಟ್. ಸೊ ಲಂಚವನ್ನ, ಉಡುಗೊರೆಯನ್ನ ಭಾರತದಿಂದ, ಭಾರತೀಯ ವರ್ತಕರಿಂದ, ರಾಜರಿಂದ ತಗೊಳ್ಳೋದು ನಿಲ್ಲಿಸಬೇಕು ಅಂತಂದ ಹೇಳಿ ಆದೇಶವನ್ನ ಹೊರಡಿಸುತ್ತ. ಇದೇನಂತಂದ ಹೇಳಿದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಈ ರೆಗ್ಯುಲೇಟಿಂಗ್ ಆಕ್ಟ್ ಮುಖಾಂತರ. ಸೊ ಇಲ್ಲೇನಂತ ಹೇಳಿದ್ರೆ ಆಮೇಲೆ ಇನ್ನೊಂದು ನೋಡ್ರಿ, ಭಾರತ ಕಂಪನಿ ಆಳ್ವಿಕೆಗೆ ಒಳಪಟ್ಟಿರುತ್ತಲ್ಲ ಇಷ್ಟ ದಿನ, ಈಸ್ಟ್ ಇಂಡಿಯಾ ಕಂಪನಿ ಏನ್ ಹೇಳಿರುತ್ತಲ್ಲ ಅದನ್ನೇ ಕೇಳ್ಬೇಕಾಗಿರುತ್ತೆ ಇಂಡಿಯಾದಲ್ಲಿ ಆಡಳಿತ ಮಾಡ್ಸಕ ಬ್ರಿಟಿಷರು. ಬಟ್ ಅದ್ರ ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಸೊ ಇದ್ರನ್ನ ನಿಯಂತ್ರಣ ತೆಗೆದ್ಬಿಟ್ಟು ಬಂಗಾಳದ ಗವರ್ನರ್ ಜನರಲ್ ಏನ್ ಹೇಳ್ತಾನ, ಸೊ ಆ ತರ ಏನಂತ ಹೇಳಿದ್ರೆ ಅಧಿಕಾರವನ್ನ ನಡ್ಸ್ಕೊಂಡು ಹೋಗ್ಬೇಕಿರುತ್ತ. ಸೊ ಎಲ್ಲಾ ತರದ ನಿಯಮಗಳಾಗಿರ್ಬೋದು, ನಿಯಂತ್ರಣ ಆಗಿರ್ಬೋದು, ಸುಗ್ರೀವಾಜ್ಞೆ ಹೊರಡಿಸೋದಾಗಿರ್ಬೋದು, ಜಾರಿಗೊಳಿಸೋದಾಗಿರ್ಬೋದು, ಎಲ್ಲಾ ಅಧಿಕಾರವನ್ನ ಯಾರಿಗೆ ಕೊಡ್ತಾರ ಅಂತ ಹೇಳಿದ್ರೆ ಬಂಗಾಳದ ಗವರ್ನರ್ ಜನರಲ್ಗೆ ಕೊಡ್ತಾರ 1773 ಆಕ್ಟ್ ಮುಖಾಂತರ. ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಕ್ಟ್. ಇಷ್ಟನ್ನ ಏನಂತ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕಾಗತ್ತ. ನೆಕ್ಸ್ಟ್ ನೋಡ್ರಿ 1773 ಆಕ್ಟ್ ಬರುತ್ತೆ. ಇದೇನಂತ ಹೇಳಿದ್ರೆ ಜಾರಿ ಆಗತ್ತ. ಜಾರಿಗಾದ್ರೂ ಕೂಡ ಏನಂತ ಹೇಳಿದ್ರೆ ಕೆಲವು ತಪ್ಪುಗಳಿರ್ತಾವ, ಕೆಲವು ತಿದ್ದುಪಡಿಗಳನ್ನ ಮಾಡ್ಬೇಕಾಗತ್ತ. ಸೊ ಫುಲ್ ಪಾರ್ಲಿಮೆಂಟ್ ಏನಂತ ಹೇಳಿದ್ರೆ ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಫುಲ್ ಕಂಟ್ರೋಲ್ ನ ತಗೊಂಡೇ ಇರಂಗಿಲ್ಲ. ಸೊ ಇನ್ನು ಏನಂತಂದ್ರೆ ಹಂಗ ಫ್ರೀ ಬಿಟ್ಟಿರ್ತೈತಿ ಸ್ವಲ್ಪ. ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಫುಲ್ ಹತೋಟಿಯನ್ನ ತಗೋಬೇಕಂತಂದ ಹೇಳಿ ಮತ್ತೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 1784ರಲ್ಲಿ ಒಂದು ತಿದ್ದುಪಡಿಯನ್ನ ಮಾಡ್ತಾರೆ. ತಿದ್ದುಪಡಿ ಮಾಡಿ ಏನಂತಂದ ಹೇಳಿದ್ರೆ ಒಂದು ಹೊಸ ಕಾಯ್ದೆಯನ್ನ ಜಾರಿಗೆ ತಗೊಂಡ್ಬರ್ತಾರ. ಅದೇ ಯಾವ್ದಪ್ಪ ಅಂತಂದ ಹೇಳಿದ್ರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಹೇಳ್ತೀವಿ. ನೋಡ್ರಿ ಇಲ್ಲಿ ಪಿಟ್ಸ್ ಇಂಡಿಯಾ ಅಂತಂದ ಹೇಳಿದ್ರೆ 1784ರಲ್ಲಿ ಬ್ರಿಟನ್ ಪ್ರಧಾನಿ ಯಾರು ಇರ್ತಾರಂದ್ರೆ ವಿಲಿಯಂ ಪಿಟ್ ಇರ್ತಾನ. ವಿಲಿಯಂ ಪಿಟ್ ಇದ್ದಾವೇನಂತಂದ ಹೇಳಿದ್ರೆ ಪ್ರಧಾನಿ ಇರ್ತಾನ. ಸೊ ಅದಕ್ಕೋಸ್ಕರ ಇವ್ ಜಾರಿಗೆ ತಂದಿರೋದ್ರಿಂದ ಸಂಸತ್ತಿನ ಮುಖಾಂತರ ಸೊ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಹೇಳ್ತೀವಿ. 1784ರ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಹೇಳ್ತೀವಿ. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಈ ಆಕ್ಟ್ ಅಲ್ಲಿ ಇದ್ರ ಕಾಯ್ದೆಯ ಲಕ್ಷಣಗಳೇನೇನು, ಯಾಕೆ ತಗೊಂಡ್ ಬರ್ತಾರ ಅಂತ ಹೇಳಿದ್ರೆ ಆಲ್ರೆಡಿ 1776ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. 1776ರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಕ್ರಾಂತಿ ಉಂಟಾಗಿರುತ್ತೆ. ಅಮೆರಿಕಾದಲ್ಲಿ ಹೋರಾಟ ಉಂಟಾಗಿ ಅದನ್ನ ನಾವು ಅಮೆರಿಕ ಕ್ರಾಂತಿ ಅಂತ ಹೇಳ್ತೀವಿ. ಅಮೆರಿಕ ಕ್ರಾಂತಿಯಿಂದ ಏನ್ ಮಾಡ್ತಾರ, ಅಮೆರಿಕಾದವರು ಬ್ರಿಟಿಷರನ್ನ ಹೊರಗಾಕಿ ಸ್ವಾತಂತ್ರ್ಯವನ್ನ ಪಡ್ಕೊಂತಾರೆ. ಯಾವಾಗ 1776ರಲ್ಲಿ. ಸೊ ಇನ್ನೇನಂತ ಹೇಳಿದ್ರೆ ಆಲ್ರೆಡಿ ಅಮೆರಿಕ ಹೋಯ್ತು, ಇನ್ ಇಂಡಿಯಾ ಆದ್ರೂ ಇರ್ಬೇಕಲ್ಲ, ನಮ್ಮ ಹತೋಟಿ ಒಳಗೆ ಇಂಡಿಯಾ ಇರ್ಬೇಕು, ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೇಕಂತಂದ ಹೇಳಿ ಸೊ ಅಲ್ಲಿ ಬ್ರಿಟಿಷ್ ಸಮ್ಮಿಶ್ರ ಸರ್ಕಾರ ಏನ್ ಮಾಡತ್ತಂತಂದ ಹೇಳಿದ್ರೆ ಈ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರುತ್ತ. ಈ ಕಾಯ್ದೆಯ ಲಕ್ಷಣಗಳೇನೇನಂತ ನೋಡ್ತಾವ. ಸೊ ಈ ಕಾಯ್ದೆಯ ಲಕ್ಷಣಗಳೇನೇನಪ್ಪಾ ಅಂತಂತ ಹೇಳಿದ್ರೆ ಫಸ್ಟ್ ಒನ್ ತುಂಬಾ ಇಂಪಾರ್ಟೆಂಟ್, 1773ರ ಲೋಪದೋಷಗಳನ್ನ ಸರಿ ಮಾಡಕ್ 1773ರ ಲೋಪದೋಷಗಳನ್ನ ಸರಿ ಮಾಡಕ ಬ್ರಿಟಿಷ್ ಸಂಸತ್ತು ಒಂದು ತಿದ್ದುಪಡಿ ಕಾಯ್ದೆನ ತಗೊಂಡ್ಬರುತ್ತೆ. ಅದೇ 1784ರ ಕಾಯ್ದೆ ಅಂತ ಹೇಳ್ತೀವಿ. ಸೊ ಈ ಕಾಯ್ದೆಯಲ್ಲಿ ತುಂಬಾ ಇಂಪಾರ್ಟೆಂಟ್, ಈಸ್ಟ್ ಇಂಡಿಯಾ ಕಂಪನಿಯ ಕಾರ್ಯವನ್ನ ವಿಭಾಗ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಏನ್ ಕಾರ್ಯ ಇರ್ತಾವಲ್ಲ ಅವುಗಳನ್ನ ವಿಭಜನೆ ಮಾಡಿ ವಾಣಿಜ್ಯ ಆಮೇಲೆ ರಾಜಕೀಯ ಕಾರ್ಯಗಳಂತ ಹೇಳಿ ಬೇರ್ಪಡೆ ಮಾಡ್ತಾರೆ. ವಾಣಿಜ್ಯ ಅಂತಂದ ಹೇಳಿದ್ರೆ ಓನ್ಲಿ ವ್ಯಾಪಾರವನ್ನ ನೋಡ್ಕೊಂತ ಹೋಗೋದು, ಓನ್ಲಿ ವ್ಯಾಪಾರವನ್ನ ನೋಡ್ಕೊಂತ ಹೋಗೋದನ್ನ ವಾಣಿಜ್ಯ ಅಂತ ಹೇಳ್ತೀವಿ. ಆಮೇಲೆ ರಾಜಕೀಯ ಕಾರ್ಯಗಳಂತಂದ ಹೇಳಿದ್ರೆ ಸೊ ಯಾವುದೇ ತರದ ಕಾನೂನುಗಳನ್ನ ಜಾರಿಗೆ ತಗೊಂಡ್ ಬರೋದಾಗಿರ್ಬೋದು, ಅವುಗಳನ್ನ ಮಿಲಿಟರಿ ವ್ಯವಸ್ಥೆ ಆಗಿರ್ಬೋದು, ನಾಗರಿಕ ವ್ಯವಸ್ಥೆ ಆಗಿರ್ಬೋದು, ಸೊ ಅವನ್ನ ನೋಡ್ಕೊಂಡು ಹೋಗೋ ಅಧಿಕಾರ ಆಗಿರ್ಬೋದು, ಎಲ್ಲ ರಾಜಕೀಯದಲ್ಲಿ ಬರ್ತಾವ. ನೋಡ್ರಿ ನೆನ್ಪಿಟ್ಕೊಳ್ರಿ, ವಾಣಿಜ್ಯ ಅಂತಂದ ಹೇಳಿ ವ್ಯಾಪಾರ, ಆಮೇಲೆ ರಾಜಕೀಯ ಅಂತಂದ ಹೇಳಿ ಎರಡು ಭಾಗಗಳನ್ನಾಗಿ ಮಾಡ್ತಾರ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಇವುಗಳನ್ನ ನೋಡ್ಕೊಂಡು ಹೋಗಕ್ ಏನಂತ ಹೇಳಿದ್ರೆ ಒಂದೊಂದು ಮಂಡಳಿ ಬೇಕಲ್ಲ. ಸೊ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಮಂಡಳಿಗಳನ್ನ, ನಿಯಂತ್ರಣ ಮಂಡಳಿಗಳನ್ನ ಜಾರಿಗೆ ತಗೊಂಡ್ಬರ್ತಾರ.
ನೋಡ್ರಿ, ರಾಜಕೀಯ ಕಾರ್ಯಗಳನ್ನ ನೋಡ್ಕೊಂಡು ಹೋಗಕ ಒಂದು ಮಂಡಳಿಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಅದೇನಂತ ಹೇಳಿದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೋರ್ಡ್ ಆಫ್ ಕಂಟ್ರೋಲ್ ಏನಂತ ಹೇಳಿದ್ರೆ ನಿಯಂತ್ರಣ ಮಂಡಳಿ, ಕನ್ನಡದಲ್ಲಿ ನಿಯಂತ್ರಣ ಮಂಡಳಿಯನ್ನ ಜಾರಿಗೆ ತಗೊಂಡು ಬರ್ತಾರ. ಈ ನಿಯಂತ್ರಣ ಮಂಡಳಿ ಏನ್ ಮಾಡತ್ತಂತ ಹೇಳಿದ್ರೆ ರಾಜಕೀಯ ಕಾರ್ಯಗಳನ್ನ ನೋಡ್ಕೊಂಡು ಹೋಗುತ್ತ. ಭಾರತದಲ್ಲಿ ರಾಜಕೀಯ ಕಾರ್ಯಗಳಂತಂದ್ ಹೇಳಿದ್ರೆ ಯಾವ್ಯಾವು? ಮಿಲಿಟರಿ ಕಾರ್ಯ ಆಗಿರ್ಬೋದು, ನಾಗರಿಕ ವ್ಯವಸ್ಥೆಯ ಕಾರ್ಯ ಆಗಿರ್ಬೋದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡೋದಾಗಿರ್ಬೋದು, ಅವುಗಳನ್ನ ಜಾರಿಗೆ ತಗೊಂಡ್ ಬರೋದಾಗಿರ್ಬೋದು, ಎಲ್ಲ ಏನಂತ ಹೇಳಿದ್ರೆ ರಾಜಕೀಯದ ಕಾರ್ಯ. ಆಮೇಲೆ ಓನ್ಲಿ ವ್ಯಾಪಾರವನ್ನ ನೋಡ್ಕೊಂಡು ಹೋಗಕ್ ಒಂದು ಮಂಡಳಿಯನ್ನ ತಗೊಂಡ್ ಜಾರಿಗೆ ತಗೊಂಡ್ ಬರ್ತಾರ. ಅಂದ್ರೆ ವಾಣಿಜ್ಯ ವ್ಯವಹಾರಗಳನ್ನ ನೋಡ್ಕೊಂಡು ಹೋಗಕ ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ಕೋರ್ಟ್ ಆಫ್ ಡೈರೆಕ್ಟರ್. ಕೋರ್ಟ್ ಆಫ್ ಡೈರೆಕ್ಟರ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ ಆಫ್ ಡೈರೆಕ್ಟರ್ ಅನ್ನ ವಾಣಿಜ್ಯ ವ್ಯಾಪಾರ ನೋಡ್ಕೊಂಡು ಹೋಗಕ. ಆಮೇಲೆ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಯಾವ್ದಕ್ ತಗೊಂಡ್ಬರ್ತಾರ? ರಾಜಕೀಯ ಕಾರ್ಯಗಳನ್ನ ನೋಡ್ಕೊಂಡು ಹೋಗಕ ರಚನೆ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, ಈ ತರ ಅಧಿಕಾರಗಳನ್ನ ವಿಭಜನೆ ಮಾಡ್ತಾರ. ಸೊ ಎರಡು ಏನಂತ ಹೇಳಿದ್ರೆ ಭಾಗಗಳಾಗಿ ವಿಭಜನೆ ಮಾಡ್ತಾರ. ಇಲ್ಲಿಂದ ಏನ ಸ್ಟಾರ್ಟ್ ಆಗತ್ತಂದ್ರೆ ದ್ವಿ ಸರ್ಕಾರ ಸ್ಟಾರ್ಟ್ ಆಗತ್ತೆ. ಅಂದ್ರೆ ದ್ವಿ ಅಂತ ಹೇಳಿದ್ರೆ ಎರಡು ಸರ್ಕಾರಗಳು ಸ್ಟಾರ್ಟ್ ಆಗತ್ತ. ಒಂದು ವ್ಯಾಪಾರ ನೋಡ್ಕೊಳಕ್ ಹೋಗಕ, ಇನ್ನೊಂದು ರಾಜಕೀಯ ನೋಡ್ಕೊಂಡು ಹೋಗಕ. ನೋಡ್ರಿ, ಇಲ್ಲಿಂದ ದ್ವಿ ಸರ್ಕಾರ ಮತ್ತೆ ಸ್ಟಾರ್ಟ್ ಆಗತ್ತೆ. ಆಮೇಲೆ ನೋಡ್ರಿ, ಯಾವುದೇ ತರಹದ ಅಂದ್ರೆ ಯಾವುದೇ ಪ್ರದೇಶದ ಮೇಲೆ ದಾಳಿ ಮಾಡೋದಾಗಿರ್ಬೋದು, ಅಥವಾ ಯುದ್ಧಗಳನ್ನ ಘೋಷಣೆ ಮಾಡಿರೋದಾಗಿರ್ಬೋದು, ಅಥವಾ ಭಾರತದ ಯಾವುದೇ ಪ್ರದೇಶದೊಂದಿಗೆ ಶಾಂತಿ ಒಪ್ಪಂದವನ್ನ ಮಾಡ್ಕೊಂಡು ಹೋಗ್ಬೇಕಂತಂದ ಹೇಳಿದ್ರೆ ನೀವು ಕಂಪಲ್ಸರಿ ಆಯಾ ಪ್ರದೇಶದಲ್ಲಿ ಏನ್ ಅಧಿಕಾರಿಗಳು ಇರ್ತಾರೆ, ಬ್ರಿಟಿಷ್ ಅಧಿಕಾರಿಗಳು ಭಾರತದಲ್ಲಿ, ನೀವೆಲ್ಲರೂ ಏನಂತಂದ ಹೇಳಿದ್ರೆ ಗವರ್ನರ್ ಜನರಲ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ, ನೋಡ್ರಿ ನಿಯಂತ್ರಣ ಮಂಡಳಿ ಅಂತ ಐತಲ್ಲ, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ, ಸೊ ಈ ರಾಜಕೀಯ ಕಾರ್ಯಗಳನ್ನ ನೋಡ್ಕೊಂಡು ಹೋಗೋದು ಇದನ್ನ, ಮತ್ತು ಗವರ್ನರ್ ಜನರಲ್ ಅನ್ನ ಏನಂತ ಹೇಳಿದ್ರೆ ನೀವು ಪರ್ಮಿಷನ್ ಕೇಳಬೇಕು, ಕಂಪಲ್ಸರಿ ಅನುಮತಿಯನ್ನ ಕೇಳ್ಕೊಂಡು, ಅದಾದ ನಂತರ ನೀವು ಯುದ್ಧ ಮಾಡೋದಾಗಿರ್ಬೋದು, ಯುದ್ಧ ಸ್ಟಾಪ್ ಮಾಡೋದಾಗಿರ್ಬೋದು, ಅಥವಾ ಶಾಂತಿ ಒಪ್ಪಂದಗಳನ್ನ ಮಾಡಬೇಕು ಅಂತಂದ ಹೇಳಿ ಹೇಳ್ತಾರ. ಯಾವ್ದು ಮುಖಾಂತರ? 1784 ಮುಖಾಂತರ. ಈ ತರ ಹೇಳಿದ್ರೆ ಮತ್ತೇನು ಉಳಿತೈತಲ್ಲಿ? ಈಸ್ಟ್ ಇಂಡಿಯಾ ಕಂಪನಿಯಾಗ ಏನು ಉಳಿಲಿಲ್ಲ. ಎಲ್ಲಾನು ಏನಂತಂದ ಹೇಳಿದ್ರೆ ಬ್ರಿಟಿಷ್ ಸಂಸತ್ತು ಡೈರೆಕ್ಟ್ ಆಗಿ ತನ್ನ ಕೈಯಾಗಿ ಇಟ್ಕೊಂಡ್ಬಿಡ್ರಿ. ನೋಡ್ರಿ, ಅದಕ್ಕೆ ಹೇಳ್ತೀವಿ 1784 ಕಾಯ್ದೆ ಏನ್ ಮಾಡತ್ತಂತಂದ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನ ಧ್ವಂಸ ಮಾಡಿ ಬ್ರಿಟಿಷ್ ಸಂಸತ್ ಏನ್ ಮಾಡತ್ತ? ಕಂಪನಿಯ ಎಲ್ಲಾ ಕಾರ್ಯಗಳನ್ನ ಹತೋಟಿಯಲ್ಲಿ ತಗೊಳ್ಳುತ್ತ. ಇದು ತುಂಬಾ ಇಂಪಾರ್ಟೆಂಟ್, 1784 ಕಾಯ್ದೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡ್ರಿ, ಇಷ್ಟೆಲ್ಲ ಆದ ನಂತರ ಮತ್ತೇನ್ ಮಾಡ್ತಾರ ಅಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ಕೊಂತ ಹೋಗ್ತಿರುತ್ತೆ? ಓನ್ಲಿ ಈಸ್ಟ್ ಇಂಡಿಯಾ ಕಂಪನಿ ಉಳಿದಿದ್ದೆಲ್ಲ ಗವರ್ನರ್ ಜನರಲ್ ಹತ್ರ ಬಂದ್ಬಿಟ್ಟಿರ್ತೈತಿ, ಬಂಗಾಳ ಗವರ್ನರ್ ಜನರಲ್ ಹತ್ರ ಬಂದಿರ್ತೈತಿ. ಈಸ್ಟ್ ಇಂಡಿಯಾ ಕಂಪನಿ ಏನ್ ನೋಡ್ಕೊಂಡು ಹೋಗ್ತಿರೈತಿ? ಓನ್ಲಿ ವ್ಯಾಪಾರವನ್ನ ನೋಡ್ಕೊಂಡು ಹೋಗ್ತಿರೈತಿ. ಇವ್ರಿಗೆ ಹೇಳ್ತಾರೆ, ನೀನ್ ವ್ಯಾಪಾರ ನೋಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ನಾನು ನಿನ್ ಕಾನೂನು ರೂಪಿಸ್ಬೇಕು. ಈಗ ಆಲ್ರೆಡಿ ಏನಂತ ಹೇಳಿದ್ರೆ ಟೈಮ್ ಆಗಿರ್ತೈತಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ 1793 ಕಾಯ್ದೆಯನ್ನ ಜಾರಿಗೆ ತಗೊಂಡ್ಬರ್ತಾರೆ. ಚಾರ್ಟರ್ ಕಾಯ್ದೆ ಅಂತ ಹೇಳ್ತೀವಿ. 1793 ಚಾರ್ಟರ್ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಅದೇನೇನ್ ಹೇಳ್ತಾರೆ ನೋಡಿ. 1793 ಚಾರ್ಟರ್ ಕಾಯ್ದೆಯನ್ನ ಜಾರಿಗೆ ತಗೊಂಡ್ಬಂದ್ಬಿಟ್ಟು ಕಂಪನಿಗೆ ಹೇಳ್ತಾರ, ನೀವು 20 ವರ್ಷಗಳ ಕಾಲ, ಇನ್ನು ಮುಂದ್ 20 ವರ್ಷಗಳ ಕಾಲ ಏನಂತ ಹೇಳಿದ್ರೆ ನೀವು ವ್ಯಾಪಾರವನ್ನ ನೋಡ್ಕೊಂಡು ಹೋಗ್ರಿ, ನಿಮ್ಗೆ ಯಾವ್ದೇ ತರ ತೊಂದರೆ ಮಾಡಂಗಿಲ್ಲ. ಇನ್ನು 20 ವರ್ಷಗಳ ಕಾಲ ನೀವೇನಂತ ಹೇಳಿದ್ರೆ ಭಾರತದಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡು ಹೋಗ್ರಿ ಅಂತಂದ ಹೇಳಿ ಅವಕಾಶವನ್ನ ಕಲ್ಪಿಸುತ್ತ. ಯಾವ್ದು? ಬ್ರಿಟಿಷ್ ಸಂಸತ್ತು. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ನೋಡ್ರಿ, ಇಲ್ಲಿ ಸಪರೇಟ್ ಆಗಿಬಿಡ್ತು, ವ್ಯಾಪಾರನ ಸಪರೇಟ್ ಆಗಿಬಿಡ್ತು, ಆಮೇಲೆ ಅಧಿಕಾರನ, ರಾಜಕೀಯ ಆಡಳಿತನ ಸಪರೇಟ್ ಆಗಿ ಹೋಗ್ಬಿಡ್ತೈತಿ. ಇದನ್ನ ನೀವು ಗಮನಿಸಬೇಕಾಗತ್ತ. ಅದಕ್ಕ ರಾಜಕೀಯ ಆಡಳಿತವನ್ನ ನೋಡ್ಸ್ಕೊಂಡು ಹೋಗಕ್ ಯಾವ್ದೈತೆ? ಬೋರ್ಡ್ ಆಫ್ ಕಂಟ್ರೋಲ್ ಐತೆ. ಬೋರ್ಡ್ ಆಫ್ ಕಂಟ್ರೋಲ್ ನಿಯಂತ್ರಣ ಮಂಡಳಿ ಐತೆ. ಈ ನಿಯಂತ್ರಣ ಮಂಡಳಿ ಆಮೇಲೆ ಗವರ್ನರ್ ಜನರಲ್, ಬಂಗಾಳದ ಗವರ್ನರ್ ಜನರಲ್, ಇವರಿಬ್ರು ಸೇರಿ ಏನ್ ಮಾಡ್ತಿರ್ತಾರ? ಆಡಳಿತವನ್ನ ನಡ್ಸ್ಕೊಂಡು ಹೋಗ್ತಿರ್ತಾರ. ಸೊ ಇಲ್ಲಿ ಏನಂತ ಹೇಳಿದ್ರೆ ಈ ಬೋರ್ಡ್ ಆಫ್ ಕಂಟ್ರೋಲ್ ಅಲ್ಲಿ ಏನಂತ ಹೇಳಿದ್ರೆ ಸದಸ್ಯರು ಇರ್ತಾರ. ಸದಸ್ಯರು ಇರ್ಲೇಬೇಕಲ್ಲ, ಒಂದು ಸಮಿತಿ ರಚನೆ ಆಗಿದೆ ಅಂದ್ರೆ ಸದಸ್ಯರು ಇರ್ಬೇಕು. ಈ ಸದಸ್ಯರಿಗೆ ಈಸ್ಟ್ ಇಂಡಿಯಾ ಕಂಪನಿ ಇಂದ ಏನ್ ಬರ್ತಿರುತ್ತಲ್ಲ, ಆದಾಯ ಬರ್ತಿರುತ್ತಲ್ಲ, ಭಾರತೀಯರಿಂದ ಹೋಗ್ತಿರುತ್ತಲ್ಲ. ಈಗ ನೋಡ್ರಿ, ನಮ್ಮ ಭಾರತ ದೇಶದಿಂದ ಏನ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂತಿರ್ತಾರ, ಈ ಟ್ಯಾಕ್ಸ್ ಮುಖಾಂತರ ನಾವು ಏನಂತ ಬ್ರಿಟಿಷ್ ಸಂಸತ್ ಹೇಳುತ್ತ, ನಾವು ನಿಮಗ್ ಪೇಮೆಂಟ್ ಕೊಡಂಗಿಲ್ಲಪ್ಪ, ನಾವು ನಿಮ್ಗೆ ವೇತನವನ್ನ ಕೊಡಂಗಿಲ್ಲ, ನೀವೇನ್ ಮಾಡ್ಬೇಕು? ಭಾರತದಿಂದ ಬ್ರಿಟಿಷರಿಗೆ ಏನ್ ಆದಾಯ ಬರುತ್ತ, ಸೊ ಏನ್ ಟ್ಯಾಕ್ಸ್ ಬರುತ್ತ, ಇಲ್ಲಿದ್ದ ಟ್ಯಾಕ್ಸ್ ಗಳ ಮುಖಾಂತರ ಏನಂತ ಹೇಳಿದ್ರೆ ನಿಮ್ಗೆ ವೇತನವನ್ನ ತಗೋಬೇಕು ನೀವು. ನೋಡ್ರಿ, ಬೋರ್ಡ್ ಆಫ್ ಕಂಟ್ರೋಲ್ ಏನ್ ಸದಸ್ಯರು ಇರ್ತಾರ, ಏನ್ ಕೌನ್ಸಿಲ್ಗಳು ಇರ್ತಾವ, ಇವುಗಳ ವೇತನ ಏನಂತ ಹೇಳಿದ್ರೆ ಭಾರತದ ರಾಜ್ಯ ಖಜಾನೆಯ ಮೂಲಕ ಅಥವಾ ಭಾರತದ ಕಂದಾಯದ ಮೂಲಕ ಪಾವತಿ ಆಗಕ್ ಸ್ಟಾರ್ಟ್ ಆಗತ್ತ. ನೋಡ್ರಿ ಹೆಂಗಿರ್ತಾರೋ ಬ್ರಿಟಿಷರು ಒಂದೊಂದಾಗಿ ಅಧಿಕಾರವನ್ನ ಏನಂತ ಹೇಳಿದ್ರೆ ಎಲ್ಲಾ ಭಾರತದ ಮೇಲೆ ಹಾಕೊಂಡು ಭಾರತವನ್ನ ಹೆಂಗ್ ಲೂಟಿ ಮಾಡ್ಬೇಕಂತ ನೋಡ್ತಿರ್ತಾರ. ಸೊ ನಿಮ್ ಪೇಮೆಂಟ್ ಎಲ್ಲಿಂದ ಬರ್ಬೇಕು? ಭಾರತದಿಂದನ ಬರ್ಬೇಕು. ನೀವು ಅಲ್ಲೇ ವರ್ಕ್ ಮಾಡತ್ತೀರಿ, ನೀವು ಅಲ್ಲೇ ಇಸ್ಕೋರಿ ಅಂತ ಹೇಳಿ ಒಂದು ಕಾನೂನನ್ನ ಜಾರಿಗೆ ತಗೊಂಡ್ಬರ್ತಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ
ಸುಪ್ರೀಂ ಕೋರ್ಟ್ ಆಲ್ರೆಡಿ ಸ್ಥಾಪನೆ ಆಗಿರ್ತಾರಲ್ಲ 1774ರಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಗಿರುತ್ತೆ. ಎಲಿಜಾಂಪೆ ಫಸ್ಟ್ ಇದಾಗಿರ್ತಾನ. ಅಲ್ಲಿ ಏನಂತಂದ ಹೇಳಿದ್ರೆ ಒಬ್ಬ ಮುಖ್ಯ ನ್ಯಾಯಾಧೀಶನ ಜೊತೆ 3 ಜನ ಅಧೀನ ನ್ಯಾಯಾಧೀಶರು ಇರ್ತಾರೆ. ಈ ಅಧೀನ ನ್ಯಾಯಾಧೀಶರು ಏನಂತಂದ ಹೇಳಿದ್ರೆ 3 ಜನ ಇರ್ತಾರಲ್ಲ, ಇವ್ರನ್ನ 2 ಜನರಿಗೆ ತಗೊಂಡ್ಬರ್ತಾರೆ. ಒಬ್ಬರನ್ನ ಏನಂತಂದ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ತಾರ, 2ಕ್ಕೆ ಏನಂತಂದ ಹೇಳಿದ್ರೆ ಇಳಿಕೆ ಮಾಡ್ತಾರ. ಇದು ಕೂಡ ಏನಂತಂದ್ರೆ ಸಮ್ ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ನೋಡ್ರಿ, ಸಾರಾಯಿಗಳ ಮೇಲೆ ಸಾರಾಯಿ ಏನಿರುತ್ತಲ್ಲ, ಹೆಂಡ ಏನಂತ ಹೇಳ್ತೀವಿ, ಅದನ್ನ ಮಾರಾಟವನ್ನ ನಿಷೇಧ ಮಾಡಿ ಅದಕ್ಕೆ ಏನಂತಂದ ಹೇಳಿದ್ರೆ ಸುಂಕವನ್ನ ಹೇರ್ತಾರ, ಅತಿಯಾದ ಸುಂಕವನ್ನ ಹೇರ್ತಾರ. 1793 ಆಕ್ಟ್ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಬಂದಿರುತ್ತೆ? ಸಿಂಪಲ್, ಕಂಪ್ನಿ ನೀವು ಇನ್ನೂ ಏನಂತಂದ್ರೆ 20 ವರ್ಷಗಳ ಕಾಲ ವ್ಯಾಪಾರವನ್ನ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳಕ್. ಆಮೇಲೆ ನೆಕ್ಸ್ಟ್ ನೋಡ್ರಿ, 1813 ಚಾರ್ಟರ್ ಕಾಯ್ದೆ ಅಂತ ಬರುತ್ತೆ. 1813 ಚಾರ್ಟರ್ ಕಾಯ್ದೆ ಏನಿದೆ? 1813 ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಮುಖಾಂತರ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. 1813 ಚಾರ್ಟರ್ ಕಾಯ್ದೆ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಬ್ರಿಟಿಷ್ ಸಂಸತ್ತು ಜಾರಿಗೆ ತಗೊಂಡ್ ಬಂದ್ ಏನ್ ಹೇಳುತ್ತಾ, ಭಾರತೀಯರಿಗೆ ಶಿಕ್ಷಣವನ್ನ, ಸಂಸ್ಕೃತಿಯನ್ನ, ವಿಜ್ಞಾನವನ್ನ ಇಂತ 3 ಕ್ಷೇತ್ರಗಳಲ್ಲಿ ಎಲ್ಲಾ ತರದ ಇಂಪ್ರೂವ್ಮೆಂಟ್ ಮಾಡೋಣ, ಶಿಕ್ಷಣವನ್ನ ಒದಗಿಸೋಣ ಅಂತಂದ ಹೇಳಿ 1 ಲಕ್ಷ ರೂಪಾಯಿ ಏನ್ ಮಾಡ್ತಾರ, ಹಣವನ್ನ ಮೀಸಲಿಡ್ತಾರೆ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಇದು. ಇಲ್ಲಿಂದ ನಮಗ್ ಶಿಕ್ಷಣ ಸ್ಟಾರ್ಟ್ ಆಗತ್ತೆ. 1813ರಲ್ಲಿ ಏನೇನ್ ಮಾಡ್ತಾರ ಹೋಗ್ತಾರ ನೋಡ್ರಿ. ಈಸ್ಟ್ ಇಂಡಿಯಾ ಕಂಪ್ನಿ ಹೇಳ್ತಾರ. ಅಲ್ಲಿ 1793ರಿಂದ 1813 20 ವರ್ಷ ಮುಗಿದೋಗಿರ್ತೈತಿ. ಇನ್ ಕಂಟಿನ್ಯೂ ಮಾಡ್ಬೇಕಲ್ಲ. ಮತ್ತ ಅವರು 1813 ಚಾರ್ಟರ್ ಕಾಯ್ದೆ ಆಕ್ಟ್ ತಗೊಂಬಂದು ನೀವು ಇನ್ನೂ 20 ವರ್ಷಗಳ ಕಾಲ ಏನ್ ಮಾಡ್ಕೊತ ಹೋಗ್ರಿ, ವ್ಯಾಪಾರವನ್ನ ಮುಂದುವರ್ಸ್ಕೊತ ಹೋಗ್ರಿ ಅಂತಂದ ಹೇಳಿ ಫಸ್ಟ್ ಅನ್ನ ನೀಡ್ತಾರ. ಆಮೇಲೆ ಸೆಕೆಂಡ್ ಒನ್ ಏನ್ ಮಾಡ್ತಾರ? ಸೆಕೆಂಡ್ ಒನ್ ಏನ್ ಹೇಳ್ತಾರ? ಕ್ರೈಸ್ತ ಮಿಷನರಿಗಳಿಗೆ. ಕ್ರೈಸ್ತ ಮಿಷನರಿ ಅಂತಂದ ಹೇಳಿದ್ರೆ ಸಂಘಗಳಿರ್ತಾವ, ಕ್ರೈಸ್ತ ಸಂಘಗಳು ಮಿಷನರಿ ಅಂತ ಹೇಳ್ತಾರೆ. ಕ್ರೈಸ್ತ ಮಿಷನರಿಯಲ್ಲಿ ಏನ್ ಇರ್ತಾರಲ್ಲ ಸದಸ್ಯರು, ಅವ್ರು ನೀವೆಲ್ಲ ಏನ್ ಮಾಡ್ರಿ, ಭಾರತಕ್ಕೆ ಬರ್ರಿ. ಭಾರತಕ್ಕೆ ಬಂದ್ ಏನ್ ಮಾಡ್ಬೇಕು, ನೀವು ಪ್ರಚಾರವನ್ನ ಮಾಡ್ಬೇಕು, ಕ್ರೈಸ್ತ ಮತ ಪ್ರಚಾರವನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಗೋವಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕ ಇವತ್ತು ನೋಡಿರ್ಬೋದು ನೀವು, ಗೋವಾದಲ್ಲಿ ತುಂಬಾ ಜನ ಕ್ರೈಸ್ತರು ಇದಾರೆ. ಕ್ರೈಸ್ತ ಮತ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡುತ್ತೆ ಯಾವ ಆಕ್ಟ್? 1813 ಆಕ್ಟ್. ಇದನ್ನ ಕ್ವಶನ್ ಕೇಳಿದಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಶಿಕ್ಷಣಕ್ಕೆ 1 ಲಕ್ಷವನ್ನ ಮೀಸಲಿಡ್ತಾರೆ. ಭಾರತೀಯರಿಗೆ ಶಿಕ್ಷಣ ಒದಗಿಸಲು 1 ಲಕ್ಷ ರೂಪಾಯಿಯನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ಮೀಸಲಿಡುತ್ತ. ಇದನ್ನು ಕೂಡ ಏನಂತ ಹೇಳಿದ್ರೆ 1813 ಚಾರ್ಟರ್ ಆಕ್ಟ್ ಅಲ್ಲಿ ಬರುತ್ತೆ. ಇಷ್ಟನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. ಇದು 1813 ಆಕ್ಟ್. ಆಮೇಲೆ ನೆಕ್ಸ್ಟ್ ಒಂದ್ ನೋಡ್ರಿ, 1813 ಆಕ್ಟ್ ಆದ ನಂತರ 1833ಗೆ ಮತ್ತೆ 20 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಮತ್ತೆ ತಗೊಂಡ್ ಬರ್ತಾರೆ ಮತ್ತೊಂದು ಕಾಯ್ದೆಯನ್ನ ಬ್ರಿಟಿಷ್ ಸಂಸತ್. ಈಸ್ಟ್ ಇಂಡಿಯಾ ಕಂಪ್ನಿ ನೀ ಮತ್ತೇನ್ ಮಾಡ್ಬೇಕು, 20 ವರ್ಷಗಳ ಕಾಲ ವ್ಯಾಪಾರವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ನಮಗ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಯಾವ್ಯಾವ ಲಕ್ಷಣಗಳು ಬರ್ತಾವ ಅನ್ನೋದನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಒಂದೊಂದಾಗಿ ಸ್ಟಡಿ ಮಾಡ್ಬೇಕು. ಫಸ್ಟ್ ಒನ್ ಯಾವುದು? ಈಸ್ಟ್ ಇಂಡಿಯಾ ಕಂಪ್ನಿಗೆ 20 ವರ್ಷಗಳ ಕಾಲ ನೀವು ವ್ಯಾಪಾರವನ್ನ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬಂಗಾಳದ ಗವರ್ನರ್ ಜನರಲ್ ಅನ್ನ ಏನಂತ ಕರೀತಾರ? ಇಂಡಿಯಾ ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರೆ. ತುಂಬಾ ಇಂಪಾರ್ಟೆಂಟ್. ಬಂಗಾಳದ ಗವರ್ನರ್ ಜನರಲ್ ಏನಿರ್ತಾನಲ್ಲ, ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಏನಿರ್ತಾನ, ಇವನನ್ನ ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರ. ಅವನ ಫಸ್ಟ್ ಯಾರಪ್ಪ ಅಂತಂದ ಹೇಳಿದ್ರೆ 1833 ವಿಲಿಯಂ ಬೆಂಟಿಂಗ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂತಂದ ಹೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಇಲ್ಲಿದಾರ ನೋಡಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಇವನೇನ್ ಮಾಡ್ತಾ ಅಂತ ಹೇಳಿದ್ರೆ ದೇಶದಲ್ಲಿ ಏಕರೂಪ ಕಾನೂನನ್ನ ಜಾರಿಗೆ ತಗೊಂಡ್ಬರಕ್ ಟ್ರೈ ಮಾಡ್ತಾನ. ನಮ್ಮ ದೇಶದಲ್ಲಿ ಏಕರೂಪ ಕಾನೂನು ಹೋಲ್ ಭಾರತಕ್ಕೆ. ಯಾಕಂದ್ರೆ ಹೇಳಿದ್ರೆ ಇವ್ ಭಾರತದ ಗವರ್ನರ್ ಜನರಲ್ ಅಲ್ಲ, ಸೊ ಎಲ್ಲಾ ಕಡೆನೂ ಒಂದೇ ತರದ ಆಡಳಿತ ಇರಬೇಕು. ಏಕರೂಪ ಕಾನೂನನ್ನ ರೂಪಿಸುವ ಅಧಿಕಾರವನ್ನ ಗವರ್ನರ್ ಜನರಲ್ ಕೊಡ್ತಾರ, ಇವು ಮಂಡಳಿಗೆ ಕೊಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೋಡ್ರಿ, ಸೊ ಈ ಗವರ್ನರ್ ಜನರಲ್ ಮಂಡಳಿ ಏನಿರುತ್ತಲ್ಲ, ಅದಕ್ಕೆ ಏನಂತ ಹೇಳಿದ್ರೆ ಒಬ್ಬ ಸದಸ್ಯನನ್ನ ಎಕ್ಸ್ಟ್ರಾ ಆಡ್ ಮಾಡ್ತಾರೆ. ಅವನೇ ಯಾರಂತ ಹೇಳಿದ್ರೆ ಕಾನೂನು ಸದಸ್ಯ ಅಂತ ಹೇಳಿ ಆಡ್ ಮಾಡ್ತಾರೆ. ಸೊ ಮೊದಲ ಕಾನೂನು ಸದಸ್ಯ ಯಾರು? ಲಾರ್ಡ್ ಮೆಕಾಲಿ. ನೋಡ್ರಿ, ಗವರ್ನರ್ ಜನರಲ್ ಒಂದು ಮಂಡಳಿ ಇರುತ್ತಲ್ಲ, ನಾವು ಆಲ್ರೆಡಿ ಹೇಳಿದ್ವಿ ಫಸ್ಟ್ ಗೆ. ಸೊ 4 ಜನ ಇರ್ತಾರೆ. ಅವಾಗ ಏನಂತ ಹೇಳಿದ್ರೆ ಮತ್ತೊಬ್ಬನ ಆಡ್ ಮಾಡ್ತಾರ. ಸೊ ಅವನೇ ಯಾರಪ್ಪ ಅಂತ ಹೇಳಿದ್ರೆ ಕಾನೂನು ಸದಸ್ಯ. ಫಸ್ಟ್ ಕಾನೂನು ಸದಸ್ಯ ಯಾರು? ಲಾರ್ಡ್ ಮೆಕಾಲೆ. ಯಾಕೆ ಮಾಡ್ತಾರೆ? ಸೊ ಎಲ್ಲಾ ಕಡೆ ಭಾರತವನ್ನ ಕಂಟ್ರೋಲ್ ಮಾಡಕ, ಏಕರೂಪ ಕಾನೂನನ್ನ ರಚನೆ ಮಾಡಕ್ಕೆ. ಇವು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಯಾರು? ಲಾರ್ಡ್ ಥಾಮಸ್ ಮೆಕಾಲೆ. ಇವ್ ಏನ್ ಮಾಡ್ತಾನ? ಸೊ ಇವನೇನಂತಂದ ಹೇಳಿದ್ರೆ ಕಾನೂನು ಆಯೋಗವನ್ನ ರಚನೆ ಮಾಡಿ IPC ಯನ್ನ ಜಾರಿಗೆ ತಗೊಂಡ್ಬರ್ತಾನ. ಇಂಡಿಯನ್ ಪಿನಲ್ ಕೋಡ್, ಭಾರತೀಯ ದಂಡ ಸಂಹಿತೆಯನ್ನ ಜಾರಿಗೆ ತಗೊಂಡ್ ಬರ್ತಾನ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಯಿಂಟ್ಗಳು. ಸೊ IPC ಯನ್ನ 1833 ಕಾಯ್ದೆ ಪ್ರಕಾರ ಜಾರಿಗೆ ತಗೊಂಡ್ ಬರ್ತಾನ. ನೋಡ್ರಿ, ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡತ್ತ? ವಾಣಿಜ್ಯ ಚಟುವಟಿಕೆಗಳನ್ನ ಅಷ್ಟೇ ನೋಡ್ಕೊಂಡು, ಅಂದ್ರೆ ವ್ಯಾಪಾರವನ್ನ ನೋಡ್ತಾ ಏನಾಗತ್ತೆ, ಆಡಳಿತ ಸಂಸ್ಥೆಯಾಗಿ ನೆಕ್ಸ್ಟ್ ಕನ್ವರ್ಟ್ ಆಗಿಬಿಡುತ್ತೆ. ಟೋಟಲ್ ಆಗಿ ವ್ಯಾಪಾರವನ್ನ ಬಿಟ್ಬಿಟ್ಟು ಓನ್ಲಿ ಆಡಳಿತವನ್ನ ನೋಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷರು. ವ್ಯಾಪಾರವನ್ನ ಮರೆತು ಬಿಡ್ತಾರೆ. ನಮ್ಗೆ ವ್ಯಾಪಾರನ ಬೇಡ ಇನ್ಮೇಲೆ,
ಏನೇನಂತ ಹೇಳಿದ್ರೆ ಓನ್ಲಿ ಭಾರತದವ್ರನ್ನ ಆಳತ್ತಾ ಹೋಗೋಣ ಅಂತ ಹೇಳಿ. ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಒಂದು ಕಾನೂನು ಸದಸ್ಯನ ನೇಮಕ ಮಾಡ್ತಾರ ಲಾರ್ಡ್ ಮೆಕಲ್. ಇವೇನ್ ಮಾಡ್ತಾರ, IPC ಸೆಕ್ಷನ್ ಅನ್ನು ಜಾರಿಗೆ ತಗೊಂಡ್ಬರ್ತಾನ. ಆಮೇಲೆ 20 ವರ್ಷ. ಸೊ ಅವ್ರಿಗೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ವ್ಯಾಪಾರ ಮಾಡಕ್ ಅನುಮತಿಯನ್ನ ಕೊಡ್ತಾರ. ಆಮೇಲೆ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರ. ಆಮೇಲೆ ಮೊದಲ ಭಾರತ ಗವರ್ನರ್ ಜನರಲ್ ಯಾರು, ಲಾರ್ಡ್ ವಿಲಿಯಂ ಬೆಂಟಿಂಗ್. ಆಮೇಲೆ ಇವ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ರಾಜಾರಾಮ್ ಮೋಹನ್ ರಾಯರ್ ಜೊತೆ ಸೇರಿ 1828ರಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸತಿ ಪದ್ಧತಿಯನ್ನ ನಿಷೇಧ ಮಾಡ್ತಾನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1828ರಲ್ಲಿ ಸತಿ ಪದ್ಧತಿಯನ್ನ ನಿಷೇಧ ಮಾಡ್ತಾನ ಯಾರು, ಲಾರ್ಡ್ ವಿಲಿಯಂ ಬೆಂಟಿಂಗ್. ಸೊ ಇದೊಂದು ಪಾಯಿಂಟ್ ಅನ್ನ ನೀವು ತುಂಬಾ ನೆನ್ಪಿಟ್ಕೋಬೇಕಾಗತ್ತ. ನೆಕ್ಸ್ಟ್ ನೋಡ್ರಿ, 1833 ಆಕ್ಟ್ ಆದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. 1853 ಆಕ್ಟ್ ಬರುತ್ತೆ. ಸೊ ಇದ್ರಲ್ಲಿ ಏನೇನ್ ಕ್ವಶನ್ಸ್ ಹೇಳ್ತಾರ ಅನ್ನೋದನ್ನ ನಾವು ಅದನ್ನ ಮಾತ್ರ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಏನೇನ್ ಪಾಯಿಂಟ್ಸ್ ಗಳು ಅಂತ ಹೇಳಿ. ಸೊ ಸಂವಿಧಾನದ ಬಗ್ಗೆ ನಾವು ಫುಲ್ ನೋಡ್ತಾ ಹೋಗೋಣ. ತುಂಬಾ ಇಂಟ್ರೆಸ್ಟ್ ಬರುತ್ತೆ ಹೆಂಗ್ ರಚನೆ ಆಯ್ತು ಅಂತ ಹೇಳಿ. ಸೊ ಇನ್ನೊಂದು 4-5 ಇದಾವ ನೋಡ್ರಿ 1853 ಆಕ್ಟ್. ಸೊ 1853 ಆಕ್ಟ್ ರಲ್ಲಿ ಏನ್ ಮಾಡ್ತಾರ, ಏನೇನ್ ಬರುತ್ತೆ 1853 ಆಕ್ಟ್. ಟೋಟಲ್ ಬ್ರಿಟಿಷರ್ ಏನ್ ಮಾಡಿರ್ತಾರ ಅಂತಂದ ಹೇಳಿದ್ರೆ ಆಡಳಿತವನ್ನ ತಮ್ಮ ಅಧೀನದಲ್ಲೇ ತಗೊಂಡ್ಬಿಟ್ಟಿರ್ತಾರ. ಸೊ ಈಸ್ಟ್ ಇಂಡಿಯಾ ಕಂಪನಿ ಡೈರೆಕ್ಟ್ ಆಗಿ ಭಾರತದ ಎಲ್ಲಾ ಆಡಳಿತವನ್ನ ತನ್ನ ಹತೋಟಿಗೆ ತಗೊಂಡ್ಬಂದು. ಸೊ ನೆಕ್ಸ್ಟ್ ಏನಂತಂದ್ರೆ ಕರೆಕ್ಟ್ ಆಗಿ ಜವಾಬ್ದಾರಿಯುತ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತಗೊಂಡ್ಬರ್ಬೇಕಂತ ಹೇಳಿ ಆಲ್ರೆಡಿ 1833ರಲ್ಲಿ ನೋಡಿದ್ವಿ ಏಕರೂಪ ಆಡಳಿತ ವ್ಯವಸ್ಥೆಯನ್ನ. ಅದಕ್ಕೆ ಏನಂತ ಹೇಳಿದ್ರೆ ಅಧಿಕಾರಿಗಳು ಬೇಕಲ್ಲ, ಅಧಿಕಾರಿಗಳ ನೇಮಕ ಮಾಡ್ಕೊಳಕ್ ಏನಂತ ಹೇಳಿದ್ರೆ ಒಂದು ಸರ್ಕಾರಿ ಸೇವೆ, ಅದರ ಸ್ಪರ್ಧಾತ್ಮಕ ಪರೀಕ್ಷೆ ಬೇಕಂತ ಹೇಳಿ 1853ರಲ್ಲಿ ಜಾರಿಗೆ ತಗೊಂಡ್ಬರ್ತಾರೆ. 1853 ಆಕ್ಟ್ ಮುಖಾಂತರ ಏನಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಜಾರಿಗೆ ತಗೊಂಡ್ ಬರ್ತಾರ. ಆಮೇಲೆ ನೋಡ್ರಿ ಕೋರ್ಟ್ ಆಫ್ ಡೈರೆಕ್ಟರ್ ಅಂತ ಹೇಳಿದ್ವಿ. ಕೋರ್ಟ್ ಆಫ್ ಡೈರೆಕ್ಟರ್ ವ್ಯಾಪಾರವನ್ನ ನೋಡ್ಕೊಂಡು ಹೋಗಿ. ಇಲ್ಲಿ ಏನಂತ ಹೇಳಿದ್ರೆ 24 ಜನ ಇದ್ದಾರೆ. ಏನ್ ವ್ಯಾಪಾರನ ಕಡಿಮೆ ಆಗೈತಲ್ಲ, ಇವ್ರ ಇದ್ರ ಏನ್ ಮಾಡೋದಂತ ಹೇಳಿ ಸೊ ಇವರ ಸಂಖ್ಯೆಯನ್ನ 24ರಿಂದ 18ಕ್ಕೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕಡಿಮೆ ಮಾಡ್ತಾರ. ಆಮೇಲೆ ಏನಂತ ಹೇಳಿದ್ರೆ ಭಾರತದಲ್ಲಿ ಶಾಸನಗಳನ್ನ ರೂಪಿಸ ಮಾಡಕ್ಕೆ ಶಾಸನ ಸಭೆಯನ್ನ ಜಾರಿಗೆ ತಗೊಂಡ್ಬರ್ತಾರೆ. ಒಂದು ಹೊಸದು ಶಾಸನ ಸಭೆಯನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸೃಷ್ಟಿ ಮಾಡ್ತಾರ. ಇದಕ್ಕ 12 ಜನ ಸದಸ್ಯರು ಇರ್ಬೇಕಂತ ಹೇಳ್ತಾರೆ. ಯಾಕ, ಶಾಸನಗಳನ್ನ ರೂಪಿಸೋಕೆ. ನೋಡ್ರಿ ಏಕರೂಪ ಎಲ್ಲಾ ಹೋಲ್ ಭಾರತವನ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಒಂದೇ ತರದ ಆಡಳಿತ ಇರ್ಬೇಕು. ಅದಕ್ಕೋಸ್ಕರ ಒಂದು ಶಾಸನ ಸಭೆಯನ್ನ ಸ್ಥಾಪನೆ ಮಾಡ್ತಾರ. ಅದಕ್ಕೆ 12 ಜನ ಸದಸ್ಯರು ಇರ್ತಾರ. ಇವ್ರು ಯಾರ ಅಂಡರ್ ಇರ್ತಾರ, ಗವರ್ನರ್ ಜನರಲ್ ಅಂಡರ್ ಇರ್ತಾರ. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ಭಾರತೀಯರಿಗೆ ನಾಗರಿಕ ಸೇವೆಯಲ್ಲಿ ಅವಕಾಶವನ್ನ ನೀಡ್ತಾರ. ಸ್ಪರ್ಧಾತ್ಮಕ ಎಕ್ಸಾಮ್ ಅನ್ನ ಇಡ್ತಾರ. ನೀವು ಎಕ್ಸಾಮ್ ಬರ್ರಿ ಭಾರತೀಯರು ಅಂತಂದ್ ಹೇಳ್ತಾರೆ. ಬಟ್ ಆದ್ರೆ ಎಕ್ಸಾಮ್ ಎಲ್ಲಿ ಇಡ್ತಾರೋ ಇಂಗ್ಲೆಂಡ್ ದಾಗ ಇಡ್ತಾರ. ನೋಡ್ರಿ ಎಂತಾರದವು ಎಕ್ಸಾಮ್ ನೀವು ಅಟೆಂಡ್ ಆಗ್ರಿ, ಬಟ್ ಆದ್ರೆ ಎಕ್ಸಾಮ್ ಇಲ್ಲಿ ಇರೋದು ಇಂಗ್ಲೆಂಡ್ ದಾಗ ಇರೋದು ಅಂತ ಹೇಳ್ತಾರ. ಆಮೇಲೆ ನೋಡ್ರಿ ಈ ಗವರ್ನರ್ ಏನಂತ ಹೇಳಿದ್ರೆ ಜಾಸ್ತಿ ಕೆಲಸಗಳು ಜಾಸ್ತಿ ಆಗಿದಾವ ಅಂತ ಹೇಳಿ ಮತ್ತೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ 2 ಗವರ್ನರ್ ಗಳನ್ನ ನೇಮಕ ಮಾಡ್ತಾರೆ. ಮತ್ತೇನಂತ ಹೇಳಿದ್ರೆ 2 ಗವರ್ನರ್. ಬಂಗಾಳಕ್ಕೆ ಏನಂತ ಹೇಳಿದ್ರೆ ಸಪರೇಟ್ ಆಗಿ ಗವರ್ನರ್ ನೇಮಕ ಮಾಡ್ತಾರ. ಆಮೇಲೆ ಪಂಜಾಬಕ್ಕೆ, ಬಂಗಾಳ ಮತ್ತು ಪಂಜಾಬಕ್ಕೆ ಸಪರೇಟ್ ಆಗಿ 2 ಗವರ್ನರ್ ಗಳನ್ನ ಭಾರತದ ಗವರ್ನರ್ ಜನರಲ್ ಅಂಡರ್. ಸೊ ಈ ಗವರ್ನರ್ ಜನರಲ್ ಅಂಡರ್ ಏನಂತ ಹೇಳಿದ್ರೆ 2 ಬಂಗಾಳ ಮತ್ತು ಪಂಜಾಬ್ ಅಲ್ಲಿ ಗವರ್ನರ್ ಗಳನ್ನ ನೇಮಕ ಮಾಡ್ತಾರೆ. ಸೊ ಇದ್ ನೆನ್ಪಿಟ್ಕೊಳ್ಳಿ. ಸೊ ಅವ್ರನ್ನ ಏನಂತ ಕರೀತಾರ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ಸ್ ಅಂತ ಕರೀತಾರೆ. ಗವರ್ನರ್ ಅಂಡರ್ ಲೆಫ್ಟಿನೆಂಟ್ ಗವರ್ನರ್ಸ್ ಗಳನ್ನಾಗಿ ನೇಮಕ ಮಾಡ್ತಾರೆ. ನಾವಾಗ್ಲೇ ಹೇಳಿದ್ವಿ ಏನಂತ ಹೇಳಿದ್ರೆ ವ್ಯಾಪಾರವನ್ನ ರಾಜಕೀಯವನ್ನ ಆಲ್ರೆಡಿ ಚೇಂಜ್ ಮಾಡಿರ್ತಾರೆ. ಸೇಮ್ ಅದೇ ತರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕಾರ್ಯಗಳನ್ನು ಕೂಡ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಕಾರ್ಯಾಂಗ ಮತ್ತು ಶಾಸಕಾಂಗ ಅಂತ ಹೇಳಿ ನೋಡಿ. ಶಾಸಕಾಂಗ ಮಾಡೋಕ್ ಆಲ್ರೆಡಿ ಶಾಸನ ಸಭೆಯನ್ನ ರಚನೆ ಮಾಡ್ತಾರೋ 12 ಜನರು ಇರ್ತಾರ ಅದ್ರಲ್ಲಿ. ಸೊ ಏನಂತ ಹೇಳಿದ್ರೆ ಒಂದೊಂದಾಗಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕಾನೂನುಗಳನ್ನ ರೂಪಿಸ್ಕೊಂತ ಹೋಗ್ತಾರ. ಇವೇ ಕಾನೂನುಗಳನ್ನ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿಂದ ನಾವ್ ಹೇಳ್ತೀವಿ ಪಾರ್ಲಿಮೆಂಟರಿ ಸರ್ಕಾರ ರಚನೆ ಆಯ್ತು ಅಂತ ಹೇಳ್ತೀವಿ. ಈ ಕಾರ್ಯಾಂಗ ಶಾಸಕಾಂಗ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ, ಸೊ ಇದನ್ನು ನಾವು ಪಾರ್ಲಿಮೆಂಟರಿ ಸರ್ಕಾರ ರಚನೆ ಆಯ್ತು, ಶಾಸನ ಸಭೆ ರಚನೆ ಆಯ್ತು ಅಂತ ಹೇಳ್ತೀವಿ. ಇಲ್ಲೇನ್ ಶಾಸನ ಸಭೆ ರಚನೆ ಇರುತ್ತಲ್ಲ, ಇದ್ರಲ್ಲಿ 12 ಜನ ಇರ್ತಾರ. ಬಟ್ ಆದ್ರೆ ಯಾರು ಭಾರತೀಯರು ಇರಂಗಿಲ್ಲ. ಸೊ ಯಾವ ಭಾರತೀಯರಿಗೂ ಏನಂತ ಹೇಳಿದ್ರೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರಂಗಿಲ್ಲ. ಸೊ ಇವುಗಳೇನಂತ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ಲಕ್ಷಣಗಳಾಗ್ತವೆ. ಅದಾದ ನಂತರ ನೋಡ್ರಿ 1853 ಆಕ್ಟ್. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ಒಬ್ಬ ಶಿಕ್ಷಣಕ್ಕಾಗಿ ಏನಂತ ಹೇಳಿದ್ರೆ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಣಕ್ಕಾಗಿ ಒಂದು ಸಮಿತಿಯನ್ನ ನೇಮಕ ಮಾಡುತ್ತೆ. ಆ ಸಮಿತಿ ಯಾವುದು? ಸೊ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೀವಿ. ಭಾರತದ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೀವಿ. ಯಾರನ್ನ? ಸೊ ನೋಡ್ರಿ ಯಾರನ್ನ ಅಂತಂದ ಹೇಳಿ ಚೆಕ್ ಮಾಡ್ರಿ. ನಾವು ಆಲ್ರೆಡಿ ಲಾರ್ಡ್ ಮೆಕಾಲೆ ಏನಂತ ಹೇಳಿದ್ರೆ ಥಾಮಸ್ ಮೆಕಾಲೆ ಏನ್ ಹೇಳ್ತಾನೆ, ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಾನೆ.
ಇಂಗ್ಲಿಷ್ ಶಿಕ್ಷಣಕ್ಕೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಒತ್ತು ಕೊಟ್ಟಿರ್ತಾನೆ. ಇಲ್ಲಿ 1854ರಲ್ಲಿ ಸೊ ಏನಂತಂದ್ ಹೇಳಿದ್ರೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಶಿಕ್ಷಣಕ್ಕಾಗಿ, ಚಾರ್ಲ್ಸ್ ವುಡ್ ಅಂತಂದೇಳಿ. ಚಾರ್ಲ್ಸ್ ವುಡ್ ಇದ್ದ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಭಾರತಕ್ಕೆ ಶಿಕ್ಷಣ ಅಂದ್ರೆ ಹಳ್ಳಿಗಳಿಗೂ ಶಿಕ್ಷಣ ಬೇಕು ಅಂತಂದು ಹೇಳ್ತಾನೆ. ಸೊ ಇದನ್ನ ಚಾರ್ಲ್ಸ್ ವುಡ್ ವರದಿಯನ್ನ ನಾವೇನಂತ ಹೇಳ್ತೀವಿ, ಭಾರತದ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತಂದ್ ಹೇಳ್ತೀವಿ. ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದಾಗಿ ಏನಂತಂದ್ ಹೇಳಿದ್ರೆ ಕಾನೂನುಗಳು ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ಬರೋಕ್ ಸ್ಟಾರ್ಟ್ ಆಗ್ತಾವ. ಆಮೇಲೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನಮ್ಮ ಭಾರತವನ್ನ ಟೋಟಲ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಆಡಳಿತ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲಾ ಮಾಡಿದ ತಕ್ಷಣ ನಮ್ಮ ಭಾರತ ದೇಶದ ಸುಮ್ಮಿರಂಗಿಲ್ಲ. ಅಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ಯುದ್ಧಗಳಾಗ್ತಾ ಇರ್ತಾವ, ದಂಗೆಗಳಾಗ್ತಾ ಇರ್ತಾವ. ಮೇನ್ ದಂಗೆ ಏನಂತಂದ್ ಹೇಳಿದ್ರೆ 1857. ಸೊ 1857 ದಂಗೆಯನ್ನ ಮಾಡಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅದನ್ನ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ. ಈ ದಂಗೆ ಮುಗಿದ ನಂತರ 1858ರಲ್ಲಿ ರಾಣಿ ವಿಕ್ಟೋರಿಯಾ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ ಒಂದು ಘೋಷಣೆಯನ್ನ ಕೂಗ್ತಾಳ, ಒಂದು ಘೋಷಣೆಯನ್ನ ಹೊರಡಿಸ್ತಾಳ. ಅದನ್ನ ನಾವೇನಂತ ಕರಿತೀವಿ 1858ರ ವಿಕ್ಟೋರಿಯಾ ಘೋಷಣೆ ಅಂತಂದ್ ಹೇಳ್ತಾರೆ. ಇಲ್ಲಿವರೆಗೂ ನಮ್ಮ ಭಾರತದ ಆಡಳಿತವನ್ನ ಯಾರು ನೋಡ್ಕೊಂತ ಹೋಗ್ತಾ ಇದ್ರು, ಈಸ್ಟ್ ಇಂಡಿಯಾ ಕಂಪನಿಯವರು ನೋಡ್ಕೊಂತ ಹೋಗ್ತಾ ಇದ್ರು. ಈ ಈಸ್ಟ್ ಇಂಡಿಯಾ ಕಂಪನಿಯನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ರದ್ದು ಮಾಡಿ ಇನ್ನು ಮುಂದೆ ನಾನಾ ನೋಡ್ಕೊಂಡು ಹೋಗ್ತಾನ ಅಂತ ಹೇಳಿ ವಿಕ್ಟೋರಿಯಾ ರಾಣಿ ಹೇಳ್ತಾಳ. ಸೊ ಅವಾಗ ಏನಾಗುತ್ತೆ, ನಮ್ಮ ಭಾರತ ದೇಶದ ಆಡಳಿತ ಯಾರ ಅಂಡರ್ ಹೋಗ್ಬಿಡುತ್ತ, ಬ್ರಿಟಿಷ್ ರಾಣಿಯ ಅಂಡರ್ ಹೋಗ್ಬಿಡುತ್ತ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಸೊ ಆ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಭಾರತದ ಗವರ್ನರ್ ಜನರಲ್ ಯಾರು ಇರ್ತಾರ, ಲಾರ್ಡ್ ಕ್ಯಾನಿಂಗ್ ಇರ್ತಾನ. ಇವನನ್ನ ಏನಂತ ಕರೀತಾರ, ವೈಸ್ ರಾಯ್ ಅಂತ ಕರೀತಾರ. ಆಮೇಲೆ ನೋಡ್ರಿ ಕೋರ್ಟ್ ಆಫ್ ಡೈರೆಕ್ಟರೇಟ್, COD ಅಂತ ಹೇಳ್ತೀವಿ. ಕೋರ್ಟ್ ಆಫ್ ಡೈರೆಕ್ಟರೇಟ್ ಇರುತ್ತೆ, ಇದನ್ನ ವ್ಯಾಪಾರ ನೋಡ್ಕೊಂಡು ಹೋಗಿರುತ್ತ. ಆಮೇಲೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಇರುತ್ತಲ್ಲ, ನಿಯಂತ್ರಣ ಮಂಡಳಿ, ಇದು ರಾಜಕೀಯಗಳನ್ನ ನೋಡ್ಕೊಂಡು ಹೋಗ್ತಿರುತ್ತೆ. ಇವ್ ಎರಡನ್ನೂ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ತಾರ. ಈ ಎರಡನ್ನೂ ಕ್ಯಾನ್ಸಲ್ ಮಾಡಿ ಯಾವ್ದನ್ನ ನೇಮಕ ಮಾಡ್ತಾರ ನೋಡ್ರಿ, ಈ ಎರಡನ್ನು ಕ್ಯಾನ್ಸಲ್ ಮಾಡಿ ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನ ಜಾರಿಗೆ ತಂಬರ್ತಾರೆ. ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನ ಸೃಷ್ಟಿ ಮಾಡ್ತಾರ. ಇವನ್ಗೆ ಹೆಲ್ಪ್ ಆಗಕ 15 ಜನರ ಸದಸ್ಯರನ್ನ ಒಳಗೊಂಡ ಒಂದು ಇಂಡಿಯನ್ ಕೌನ್ಸಿಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇವುಗಳ ಕಾರ್ಯ ಏನು, ಈ ಕೌನ್ಸಿಲ್ ಕಾರ್ಯ ಏನು, ಈ ರಾಜ್ಯ ಕಾರ್ಯದರ್ಶಿಯ ಕಾರ್ಯ ಏನು, ಸೊ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಏನಂತಂದ್ ಹೇಳಿದ್ರೆ ಪಾಯಿಂಟ್ಸ್ ಗಳನ್ನ ಬರಿತಾ ಹೋಗ್ರಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಪಾಸ್ ಮಾಡ್ರಿ, ಸ್ವಲ್ಪ ರೆಸ್ಟ್ ಮಾಡ್ರಿ. ಆಮೇಲೆ ಮತ್ತೆ ಏನಂತಂದ್ ಹೇಳಿದ್ರೆ ವಿಡಿಯೋಸ್ ಗಳನ್ನ ನೋಡ್ಕೊಂತ ಹೋಗ್ರಿ. ಬಟ್ ಆದ್ರೆ ಎಲ್ಲಾ ವಿಡಿಯೋಸ್ ಗಳನ್ನ ಪ್ರತಿಯೊಂದು ನೋಡ್ಕೊಂತ ಹೋಗ್ಬೇಕಾಗತ್ತ. ಸೊ ಇಲ್ಲೊಂದು ವಿಡಿಯೋ ನೋಡೋದು ಆಮೇಲೆ ಬೇರೆಯವ್ರ ಹತ್ರ ಇನ್ನೊಂದು ನೋಡೋದನ್ನ ಅಂತ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ ಕರೆಕ್ಟ್ ಆಗಿ ಸೀಕ್ವೆನ್ಸಿಂಗ್ ಆಗಿಲ್ಲ. ಸೊ ನಾನೇನಂತಂದ್ರೆ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡಿದೀನಿ. ಪ್ರತಿಯೊಂದನ್ನ ಏನಂತಂದ್ರೆ ಲಿಂಕ್ ಮಾಡ್ತಾ ಫುಲ್ ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು.